ಓಂ ಶಾಂತಿ. ಓಂ ಶಾಂತಿ. ಅವ್ಯಕ್ತ ಮುರಳಿ ಮಂಥನ ಕಾರ್ಯಕ್ರಮದ ಮುಂದುವರೆದ ಭಾಗ. ಬಾಬಾ ಈ ಮೊದಲಲ್ಲಿ ಏನು ಹೇಳ್ತಿದ್ರು, ಮಕ್ಕಳೇ, ನಿಮ್ಮ ಸ್ವಭಾವ ಸಂಸ್ಕಾರವನ್ನ ಇವಾಗ ಪರಿವರ್ತನೆ ಮಾಡಬೇಕಾಗುತ್ತೆ. ಮೊದಲು ಮಕ್ಕಳು ಹಾಡನ್ನು ಹಾಡ್ತಿದ್ರಂತೆ, ವಾ ಮೇರಾ ಬಾಬಾ ಅಂತ. ಬಾಬಾನು ಕೂಡ ಮಕ್ಕಳ ಹಾಡನ್ನು ಹಾಡ್ತಿದ್ರಂತೆ, ವಾ ಮೇರಾ ಬಚ್ಚೇ ಅಂತ. ಈಗ ಮಕ್ಕಳ ಹಾಡು ಚೇಂಜ್ ಆಗಿದೆ. ಏನಾಗಿದೆ ಅಂತ ಮಕ್ಕಳ ಹಾಡು ಏನಾಗಿದೆ? ವಾ ಹಾಡಿನ ಮೇರಾ ಭಾಗ್ಯ. ಹಾ, ವಾ ಮೇರಾ ಭಾಗ್ಯ, ವಾ ನನ್ನ ಭಾಗ್ಯ ಅಂತ. ಹಾಗಿದೆ, ಮೇರಾ ಭಾವಕ್ಕೂ ವಾ ನನ್ನ ಭಾಗ್ಯಕ್ಕೂ ಏನು ವ್ಯತ್ಯಾಸ? ಏನು ವ್ಯತ್ಯಾಸ? ಹಾಡು ಯಾಕೆ ಚೇಂಜ್ ಆಯ್ತು ಇವಾಗ? ಅವಾಗ ತಂದೆ ಮಾತ್ರ ಪರಿಚಯ ಆಯ್ತರು. ಹ್ಮ್ ಇವಾಗ ತಂದೆಯ ಭಾಗ್ಯ ಪ್ರಾಪ್ತಿಗಳ ಭಾಗ್ಯ ನಮ್ಗೆ ಸಿಕ್ಕಿ ನಮ್ಗೆ ಅದರ ಅನುಭವ ಆಗ್ತಾ ಇದೆ. ಹ್ಮ್ ಅಂದ್ರೆ ಲೌಕಿಕದಲ್ಲಿ ಯಾವುದೊಂದು ವಿದ್ಯಾರ್ಥಿಗೆ ಒಳ್ಳೆ ಒಳ್ಳೆ ಕಾಲೇಜಲ್ಲಿ ಅಡ್ಮಿಷನ್ ಸಿಕ್ಕಿದ್ರೆ ಅವ್ರಿಗೊಂದು ನಶೆ ಇರ್ತದೆ ಅಲ್ವಾ? ಯಾರೊಬ್ರು ಒಳ್ಳೆ ಶ್ರೀಮಂತ ಪತಿಗೆ ಮದುವೆ ಆದಾಗ ನಶೆ ಇರ್ತದೆ, ಖುಷಿ ಇರುತ್ತೆ. ಪೋಸ್ಟ್ ಪೊಸಿಷನ್ ಸಿಕ್ಕಿದಾಗ, ಇಷ್ಟವಾಗಿರುವಂತ ವಸ್ತು ಕೆಲಸ ಸಿಕ್ಕಿದಾಗ ಖುಷಿ ಆಗುತ್ತೆ. ಸರಿ, ಹಾಗೆ ಭಗವಂತನನ್ನ ನಾವು ಹುಡುಕ್ತಾ ಇದ್ವಿ 2500 ವರ್ಷದಿಂದ. ಭಗವಂತ ಸಿಕ್ಬಿಟ್ರು, ಭಗವಂತ ನನ್ನವರಾಗ್ಬಿಟ್ರು. ಆ ಒಂದು ಖುಷಿ ಇತ್ತು. ಆದರೆ ಭಗವಂತ ನಿಮ್ಮವರ ಆದ ಮೇಲೆ ಆ ಫ್ಯಾಕ್ಟ್ರಿಯಲ್ಲಿ ನೀವು ಎಷ್ಟು ಸಮಯ ಸೀರಿಯಸ್ ಆಗಿ ಕಾರ್ಯವನ್ನ ಮಾಡ್ತಾ ಇದ್ದೀರಿ? ಎಷ್ಟು ಭಾಗ್ಯ ಮಾಡ್ಕೊಂಡಿದ್ದೀರಾ? ಇಲ್ಲಿ ಭಾಗ್ಯ ಸ್ಥೂಲನೋ ಸೂಕ್ಷ್ಮನೋ? ಸೂಕ್ಷ್ಮ. ಸೂಕ್ಷ್ಮ, ನಿರಾಕಾರವಾದಂತಹ, ಆತ್ಮಕ್ಕೆ ಸಂಬಂಧಪಟ್ಟಂತಹ, ವಿಶ್ವ ಕಲ್ಯಾಣಕ್ಕೆ ಸಂಬಂಧಪಟ್ಟಂತಹ ಭಾಗ್ಯವನ್ನ ಪ್ರತಿದಿನ ಪ್ರತಿ ಕರ್ಮದಲ್ಲಿ ಎಷ್ಟರ ಮಟ್ಟಿಗೆ ನೀವು ಉಪಯೋಗ ಮಾಡ್ಕೊಳ್ತಾ ಇದ್ದೀರಾ? ಈ ನನ್ನ ವೈಯಕ್ತಿಕ ಉದಾಹರಣೆನ ತೆಗೆದುಕೊಳ್ಳಿ. ನಾವು ಚಿಕ್ಕವರಿದ್ದಾಗ ನಮ್ಮ ಮನೇಲಿ ತುಂಬಾ ಬಡತನ ಇರುವಂತ ಕಾರಣದಿಂದ ನೆಲದ ಮೇಲೆ ಗೋಣಿಚೀಲ ಹಾಕೊಂಡು ಮಲ್ಕೊಳ್ಬೇಕಿತ್ತು, ಅಥವಾ ಚಾಪೆ ಹಾಕೊಂಡು ಮಲ್ಕೊಳ್ಬೇಕಿತ್ತು. ಓಕೆ, ನೆಲಕ್ಕೂ ಗೋಣಿಚೀಲ, ಹೊತ್ಕೊಳ್ಳಿಕ್ಕೂ ಗೋಣಿಚೀಲ. ಮಧ್ಯದಿಂದ ಹೊತ್ಕೊಳ್ಳಿಕ್ಕೆ ಏನಾದ್ರು ಇದ್ರೆ ನಮ್ಮಮ್ಮನ ಸೀರೆ ಇದೆಯಲ್ಲ, ಅದರಿಂದ ಬೆಡ್ಶೀಟ್ ಮಾಡಿಬಿಟ್ಟು ಹೊತ್ಕೊಳ್ಬೇಕಿತ್ತು. ಹಾ, ಈಗ ಈಗೇನು ಎ ಸಿ ಏನು ಬಂದಿಲ್ಲ ಮನೆಯಲ್ಲಿ, ಆದ್ರೆ ಮಂಚದ ಮೇಲೆ ಏನ್ ಮಾಡ್ಬೋದು? ಹಾಸಿಗೆ ಹಾಕೊಂಡು ಬೆಡ್ಶೀಟ್ ಹಾಕೊಂಡು ಮಲ್ಕೊಳ್ಬೋದು ಅಲ್ವಾ? ಯಾಕೆ ಬಂತು ಆ ಭಾಗ್ಯ? ಯಾಕೆ ಬಂತು? ನಮ್ಮ ಪರಿಶ್ರಮದಿಂದ. ಸಂಪಾದನೆಯಿಂದ. ಹುಟ್ಟಿದಾಗ ಬಡತನದಲ್ಲಿ ಇದ್ವಲ್ವಾ, ಆಮೇಲೆ ತಂದೆ ತಾಯಿ ಏನ್ ಮಾಡಿದ್ರು? ಸ್ಕೂಲಿಗೆ ಕಳಿಸಿದ್ರು. ಸ್ಕೂಲಲ್ಲಿ ಏನ್ ಮಾಡ್ತು? ಓದಿದ್ದಾಯ್ತು, ಜಾಬ್ ಮಾಡಿದ್ದಾಯ್ತು, ಸ್ವಲ್ಪ ಧನ ಹೆಚ್ಚಿಗೆ ಬಂದಿರುವಂತ ಕಾರಣದಿಂದ ಏನಾಯ್ತು? ಇವಾಗ ಆ ಸಾಧನಗಳೇನಾಯ್ತು? ಚೇಂಜ್ ಆಯ್ತು ಅಲ್ವಾ? ಹಾಗೆ ನಾವು ವೈಯಕ್ತಿಕವಾಗಿ ಲೌಕಿಕ ಪ್ರಪಂಚದಲ್ಲೂ ಕೂಡ ನೋಡ್ತೀವಿ, ಯಾರ ಹತ್ರ ಹಣ ಜಾಸ್ತಿ ಇರುತ್ತೋ ಅವ್ರ ಹತ್ರ ಸಾಧನಗಳು ಕೂಡ ಚೆನ್ನಾಗಿರೋದು ಇರ್ತಾವಲ್ವಾ? ಹಣ ಕಡಿಮೆ ಇದ್ರೆ ಬಸ್ಸಲ್ಲಿ ಹೋಗ್ತಾರೆ, ಸ್ವಲ್ಪ ಜಾಸ್ತಿ ಇದ್ರೆ ಬಾಡಿಗೆ ವೆಹಿಕಲ್ ಮಾಡ್ಕೊಂಡು ಹೋಗ್ತಾರೆ, ಇನ್ನೂ ಜಾಸ್ತಿ ಇದ್ರೆ ಸ್ವಂತ ವೆಹಿಕಲ್ ಇರುತ್ತೆ, ಇನ್ನೂ ಜಾಸ್ತಿ ಇದ್ರೆ ಡ್ರೈವರ್ ಕೂಡ ಇರ್ತಾರೆ ಅಲ್ವಾ? ಹಾಗೆ ಸಾಧನವನ್ನ ಏನ್ ಮಾಡ್ತಾರೆ? ದಿನನಿತ್ಯ ಜೀವನದಲ್ಲಿ ಉಪಯೋಗ ಮಾಡ್ತಾ ಇರ್ತಾರೆ. ಹಾಗೆ ಇಲ್ಲೂ ಕೂಡ ಬಾಬಾ ಏನ್ ಹೇಳ್ತಾರೆ? ಪ್ರತಿದಿನ ಪ್ರತಿ ಕರ್ಮದಲ್ಲಿ ಪರಮಾತ್ಮನ ಸಪ್ತ ಶಕ್ತಿಗಳನ್ನ ಸಮಯದ ಅನುಸಾರ ಸ್ವಯಂನ ಜೀವನದಲ್ಲಿ ಉಪಯೋಗ ಮಾಡಿಕೊಳ್ತಾ, ಬೇರೆಯವರಿಗೂ ದಾನವನ್ನು ಮಾಡ್ತಾ, ಅವಶ್ಯಕತೆ ಇರೋರಿಗೆ ಅದನ್ನ ಕೊಡ್ತಾ, ಅಷ್ಟು ಸಂಪಾದನೆಯನ್ನ ಮಾಡಿ ಅವರಿಂದ ಆಶೀರ್ವಾದವನ್ನ, ಪ್ರೀತಿಯನ್ನ, ಸ್ನೇಹವನ್ನ, ಸಂಬಂಧವನ್ನ ಬೇದಿನಲ್ಲಿ ತೆಗೆದುಕೊಳ್ಳೋದ್ರ ಮೂಲಕ ಇವು ನನ್ನ ಶ್ರೇಷ್ಠ ಭಾಗ ಎಷ್ಟಿದೆ ಅಂತ ಖುಷಿಯಲ್ಲಿ
ಇದ್ದೀರಾ ಅಂತ ಬಾಬಾ ಏನ್ ಮಾಡ್ತಿದ್ದಾರೆ, ಕೇಳ್ತಾ ಇದ್ದಾರೆ. ನನಗೆ ಇಷ್ಟು ದೊಡ್ಡ ಬಿಲ್ಡಿಂಗ್ ಸಿಕ್ಬಿಡ್ತು, ಬಂಗಾರ ಸಿಕ್ಬಿಡ್ತು, ಅಕ್ಕೋರು ಹೊಗಳು ಬಿಟ್ರು, ಪ್ರೋಗ್ರಾಮ್ ಅಲ್ಲಿ ನಮಗೆ ಸನ್ಮಾನ ಮಾಡಿಬಿಟ್ರು, ನಮ್ಮ ಕ್ಲಾಸ್ ಯೂಟ್ಯೂಬ್ ನಲ್ಲಿ ಬರ್ತದೆ, ಈ ಖುಷಿಯಲ್ಲಿ ಇರ್ಬೇಕಾ? ಇಲ್ಲ, ಮತ್ತೆ ಸಪ್ತಗುಣಗಳ ಅನುಭವ ಮಾಡಿ ವಿಶ್ವದ ಕಲ್ಯಾಣ ಮಾಡ್ಬೇಕು. ನಿಜವಾದ ಕಲ್ಯಾಣ ಇರೋದು ಯಾವ್ದಲ್ಲಿ ಗೊತ್ತಾ ಆತ್ಮೀಯರೇ? ಯಾವ್ದಲ್ಲಿ ಹೇಳಿ? ಬೇರೆಯವ್ರಿಗೆ ದಾನ ಮಾಡ್ತಾರೆ. ಆ ಪ್ರಪಂಚದಲ್ಲಿ ಬೊಬ್ಬೆ ಹೊಡಿತಾ ಇದ್ದಾರಲ್ಲ, ಅವರಿಗೆ ನಿಜವಾಗಿರುವಾಗಿ ಆ ಒಂದು ಶಕ್ತಿಯನ್ನ ನೀವು ಅವ್ರಿಗೆ ಕೊಡಬೇಕು. ಅದು ನಿಮ್ಮಿಂದ ಸಿಕ್ಕಿದೆ ಅಂತ ಅವ್ರಿಗೇನಾಗ್ಬಾರ್ದು, ಗೊತ್ತಾಗ್ಬಾರ್ದು. ಅದಕ್ಕೆ ಹೇಳ್ತಾರೆ ಗುಪ್ತದಾನ. ಮಹಾಪುಣ್ಯ. ಆ, ನಾಟಕ ಹೇಗಿದೆ ಅಂತಂದ್ರೆ, ನೀವು ಯಾವುದೇ ಕರ್ಮವನ್ನ ಮಾಡಿದ್ರೆ ಆ ಕರ್ಮದ ಫಲ ನಿಮ್ಗೆ ಸಿಕ್ಕೇ ಸಿಗತ್ತೆ. ನಿನ್ನೆ ಮೊದಲು ಕೂಡ ಬಾಬಾ ಹೇಳ್ತಲ್ವಾ, ನಿಷ್ಕಾಮ ಸೇವಾದಾರಿ ಶುಭವ ಮಾತ್ರ. ಬೇರೆ ನೀವೇನು ಕರ್ಮ ಮಾಡ್ತೀರೋ, ಒಳ್ಳೆಯದು ಕೆಟ್ಟದ್ದು, ಆ ಕರ್ಮದ ಫಲವನ್ನ ನೀವೇನ್ ಮಾಡ್ಬೇಕು, ಅನುಭವಿಸ್ಲೇಬೇಕಾಗತ್ತೆ. ಹಾಗೆ ಸ್ಥೂಲ ರೂಪದಲ್ಲಿ ಕೊಡಿ, ನಿರಾಕಾರ ರೂಪದಲ್ಲಿ ಕೊಟ್ಟಾಗ ನೀವು ಯಾರಿಗಾದ್ರೂ ಒಳ್ಳೆಯದನ್ನ ಮಾಡಿದರೆ ಆ ಕರ್ಮದ ಫಲ ಸಫಲತೆಯ ರೂಪದಲ್ಲಿ ನಿಮ್ಮ ಮನಸ್ಸಿನ ಮೂಲಕ ಹಗುರತೆಯ ಶಾಂತಿಯ ಅನುಭವ ನಿಮ್ಗೆ ಆಗ್ಲೇ ಬೇಕು. ಆದ್ಮೇಲೆ ಮೊದಲು ನಿಮ್ಮ ಲೌಕಿಕ ಜೀವನವನ್ನ, ಈಗಿನ ಜೀವನವನ್ನು ಚೆಕ್ ಮಾಡಿ. ಅವಾಗ ನಮ್ಮ ಯೋಚನೆ ಏನಿತ್ತು? ಸ್ವಂತ ಮನೆ ಕಟ್ಕೊಳ್ಬೇಕು, ತುಂಬಾ ಬಂಗಾರ ಮಾಡ್ಕೊಳ್ಬೇಕು, ಒಡವೆ ಧರಿಸ್ಕೊಳ್ಬೇಕು ಅಲ್ವಾ, ಊರ್ ಸುತ್ತಬೇಕು, ಒಳ್ಳೊಳ್ಳೆ ಅಡಿಗೆ ಮಾಡ್ಕೊಂಡು ತಿನ್ಬೇಕು ಅಲ್ವಾ. ಈಗೇನಾಗಿದೆ? ಇವಾಗ ಏನಾಗಿದೆ? ನಿರಾಕಾರ ಶಕ್ತಿಯನ್ನು ಸಂಪಾದನೆ ಮಾಡಬೇಕು, ತುಂಬಾ ಜನರಿಗೆ ದಾನದ ರೂಪದಲ್ಲಿ ಉಚಿತವಾಗಿ ಕೊಡಬೇಕು. ಈ ಭಾವನೆ ಇಟ್ಕೊಳ್ಬೇಕಾಗ್ತದೆ. ಅವಾಗ ನಿಮ್ಮ ಯೋಚನೆಯನ್ನ, ಚಿಂತನೆಯನ್ನ ಏನ್ ಮಾಡ್ಬೇಕಾಗ್ತದೆ? ಪರಿವರ್ತನೆ ಮಾಡಬೇಕಾಗ್ತದೆ. यह गीत गाते रहते हो ना? क्या गीते? वाह मेरा भाग्य। बाप को भी खुशी होती है कि यह सभी बच्चे अधिकारी हैं. ಬಾಬನಿಗೂ ಕೂಡ ಖುಷಿ ಆಗತ್ತಂತೆ. ಏನಂತ? ಇವರೆಲ್ಲ ನನ್ನ ಅಧಿಕಾರಿ ಮಕ್ಕಳು. ಯಾವ ಮಕ್ಕಳನ್ನ ನೋಡ್ಬಿಟ್ಟು ಖುಷಿ ಆಗತ್ತಂತೆ ಬಾಬನಿಗೆ? ಅಧಿಕಾರಿ ಯಾವ ಅಧಿಕಾರ? ವಿಶ್ವರಾಜ್ಯ ಅಧಿಕಾರ. ಈಶ್ವರಿ ಶಕ್ತಿಯನ್ನ ಪಡೆಕೊಂಡು ತಮ್ಮೆಲ್ಲ ಸಾಲವನ್ನ ತೀರಿಸಿ ಈಶ್ವರಿ ಸುಖವನ್ನೇ ಅನುಭವ ಮಾಡ್ತಾ, ಎಷ್ಟು ಜನರಿಗೆ ಆ ಈಶ್ವರಿ ಸಂಪಾದನೆಯನ್ನು ದಾನ ಮಾಡ್ತಾರೋ ಆ ಮಕ್ಕಳನ್ನ ನೋಡ್ಬಿಟ್ಟು ಬಾಬನಿಗೆ ಏನಾಗ್ತದಂತೆ? ಖುಷಿ ಆಗುತ್ತೆ. ಯಾವ ಮಕ್ಕಳು ಈಶ್ವರಿ ಸಂಪಾದನೆ ಮಾಡ್ಬೇಕಾದ್ರೆ ಚೆನ್ನಾಗಿ ನಿದ್ರೆ ಮಾಡ್ತಾ ಇರ್ತಾರೋ, ಆಲಸ್ಯಗಳೇ ಆಗಿರ್ತಾರೋ, ಅವಕಾಶ ಇದ್ದೂ ಸಂಪಾದನೆ ಮಾಡ್ಕೊಳ್ಳೋದಿಲ್ವೋ, ಒಳಗಡೆಯಿಂದ ಮಾನಸಿಕವಾಗಿ ಶಾರೀರಿಕವಾಗಿ ಕಾಯಿಲೆಯಿಂದ ಸಮಸ್ಯೆಯಿಂದ ಬೊಬ್ಬೆ ಹೊಡಿತಾ ಇರ್ತಾರೋ, ಕೂಗ್ತಾ ಇರ್ತಾರೋ, ಬಾಬನ ಎದುರುಗಡೆ ಹೋಗ್ಬಿಟ್ಟು ಬಾಬಾ ಶಾಂತಿ ಕೊಡು ಅಂತ ಬೇಡ್ತಾರೋ, ಇಂಥವನ್ನ ನೋಡಿದ್ರೆ ಬಾಬನಿಗೆ ಖುಷಿ ಆಗತ್ತೋ ಬೇಜಾರಾಗತ್ತೋ? ಬೇಜಾರಾಗತ್ತಲ್ವಾ. ನಾನು ಹೇಳ್ತಾ ಇರೋದೇನು, ನೀನು ಮಾಡ್ತಾ ಇರೋದು ಏನು ಅಲ್ವಾ. ನಾವು ದೊಡ್ಡವರಾದ್ಮೇಲೆ ನಾವು ಹೊರಗಡೆ ಹೋಗ್ಬಿಟ್ಟು ಸಂಪಾದನೆ ಮಾಡಿಬಿಟ್ಟು ಹಣವನ್ನ ತಂದ್ಬಿಟ್ಟು ತಂದೆ ಕೈಲಿ ಕೊಡ್ಬೇಕಲ್ವಾ, ಸಂಸಾರವನ್ನು ನಿರ್ವಹಣೆ ಮಾಡಿ ಅಂತ. ಜೀವನ ಪೂರ್ತಿ ತಂದೆ ಎತ್ತಾನೆ 500 ಕೊಡು 1000 ಕೊಡು ಅಂತ ಬೇಡದ್ರೆ ಹೆಂಗಿರ್ತದೆ? ಚೆನ್ನಾಗಿರುತ್ತಾ? ಅಲ್ವಾ. ಅದಕ್ಕಾಗಿ ಹೇಳ್ತಾರೆ, ನಿಮ್ಮನ್ನು ನೀವು ಚೆಕ್ ಮಾಡ್ಕೊಳ್ಳಿ ಮಕ್ಕಳೇ, ನಾನು ಇಂತಹ ಅಧಿಕಾರಿ ಆಗಿದ್ದೇನಾ? ಪ್ರತಿದಿನ ನಾನು ತಪಸ್ಸಿನಲ್ಲಿ ಕುಳಿತುಕೊಂಡು ವಿಶ್ವಕ್ಕೆ ಇಷ್ಟು ಶಕ್ತಿಯನ್ನು ನಾನು ಕೊಡ್ತಾ ಇದ್ದೇನಾ? ಆ ಸಮಯದಲ್ಲಿ ನನ್ನ ಮನಸ್ಸು ಸಂಪೂರ್ಣವಾಗಿ ಈಶ್ವರನ ಜೊತೆಗೆ ಜೋಡಣೆ ಆಗಿರುತ್ತಾ? ಭಗವಂತನನ್ನು ಉಪಯೋಗ ಮಾಡ್ತಾ ಇರುವಂತ ಅನುಭವ ನನಗೆ ಆಗತ್ತಾ? ಇದನ್ನೆಲ್ಲ ನಾವೇನ್ ಮಾಡ್ಬೇಕಾಗತ್ತೆ ಆದ್ಮೇಲೆ? ಚೆಕ್ ಮಾಡ್ಕೊಳ್ಬೇಕಾಗುತ್ತೆ. ಭಲೆ ರಾಜಯೋಗದಲ್ಲಿ ಕೂತ್ಕೊಂಡಿರ್ಬೋದು ನೀವು, ಆದ್ರೆ ನಿಮ್ಮ ಮನಸ್ಸಿನಲ್ಲಿ ಸಂಕಲ್ಪಗಳೇನಿದ್ದಾವೆ, ಉದ್ದೇಶ ಧ್ಯೇಯ ಗುರಿ ಏನಿದೆ, ಏನ್ ಅನುಭವ ಆಗ್ತಾ ಇದೆ, ಎಷ್ಟು ಸಂಪಾದನೆ ಆಗ್ತಿದೆ, ನಾವೇನ್ ಮಾಡ್ಬೇಕು? ಚೆಕ್ ಮಾಡ್ಬೇಕು. अपने को कोई भी परमात्मा प्यार में कम नहीं समझते. ಪ್ರತಿಯೊಬ್ಬರೂ ಕೂಡ ಏನ್ ಮಾಡ್ತಾರೆ? ಪರಮಾತ್ಮನ ಪ್ರೀತಿಯನ್ನು ಚೆನ್ನಾಗಿ ಅನುಭವ ಮಾಡ್ತಿದಾರಂತ. ಯಾರು ತಮ್ಮನ್ನ ಪರಮಾತ್ಮನ ಪ್ರೀತಿ ಕಡಿಮೆ ಇದ್ದಂತೆ ಯಾರು ಕೂಡ ಏನ್ ಮಾಡೋದಿಲ್ವಂತೆ? ಹೇಳೋದಿಲ್ಲ.
ಈಶ್ವರಿ ವಿಶ್ವವಿದ್ಯಾಲಯದಲ್ಲಿ ಸ್ಥೂಲ ಸೇವೆ ಮಾಡೋರು ಕೂಡ ಏನ್ ಹೇಳ್ತಾರೆ, ಅಯ್ಯೋ ಬಾಬಾ ನನ್ನ ಜೊತೆಲಿ ಇದ್ದಾರಪ್ಪ. ಧನ ಸೇವೆ ಮಾಡೋರು ಕೂಡ ನೋಡ್ರಿ, ನಮಗ್ ನೋಡ್ರಿ ಸನ್ಮಾನ ಮಾಡಿದ್ರು ಅಂತ ಸ್ಟೇಟಸ್ ಅಲ್ಲಿ ಏನ್ ಮಾಡ್ತಾರೆ, ಫೋಟೋ ಹಾಕ್ತಾರೆ, ಸೆಲ್ಫಿ ತೆಗಿತಾರೆ ಅಲ್ವಾ, ವಾಟ್ಸಪ್ ಗ್ರೂಪ್ ಅಲ್ಲಿ ಕಳಿಸ್ತಾರೆ. ಅವರು ಬಾಬನ ಜೊತೆಗೆ ಏನಾಗಿರ್ತಾರೆ, ಖುಷಿಯಾಗಿರ್ತಾರೆ ಪರಮಾತ್ಮನ ಪ್ರೀತಿಯಲ್ಲಿ. ಮತ್ತೆ ವಾಚಾ ಸೇವೆ ಮಾಡೋರು ಕೂಡ ಏನಾಗ್ ನೋಡ್ರಿ, ನಮ್ದು ಇಷ್ಟು ಜನ ಏನ್ ಮಾಡ್ತಾರೆ ಕ್ಲಾಸ್ ಅನ್ನು ಕೇಳ್ತಿದಾರಂತ, ಅವರು ಕೂಡ ಏನಾಗಿರ್ತಾರೆ, ಖುಷಿಯಾಗಿರ್ತಾರೆ ಅವ್ರವರ ಲೆವೆಲ್ ಅಲ್ಲಿ ಅಲ್ವಾ. ಈಗ ನಮ್ಗೆ ಆ ಪರಮಾತ್ಮನ ಪ್ರೀತಿ ಸಿಗ್ಲಿಲ್ಲ ಅಂದ್ರೆ ಇಷ್ಟು ವರ್ಷಗಳ ಕಾಲ ನಾವು ಬಾಬನ್ ಮಗು ಆಗ್ಬಿಟ್ಟು ಇರ್ತಿದ್ವಾ ಅಲ್ವಾ. ನಮ್ಗೇನು ಸಿಗದೇನೆ ನಾವ್ ಯಾವುದೇ ಕೆಲಸವನ್ನ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಪ್ರತಿಯೊಂದು ಮಗುನು ಕೂಡ ಏನ್ ಹೇಳುತ್ತಂತೆ, ಹೌದು ನನಗೆ ಪರಮಾತ್ಮನ ಪ್ರೀತಿ ಸಿಕ್ಕಿದೆ ಅಂತ. ಆದ್ರೆ ನಂಬರ್ ವಾರ್ ಇದೆಯೋ, ಎಲ್ಲರಿಗೂ ಒಂದೇ ರೀತಿ ಇದೆಯೋ ನಂಬರ್ ವಾರ್ ಅಲ್ವಾ. ಒಂದು ಫ್ಯಾಕ್ಟ್ರಿಯಲ್ಲಿ ತುಂಬಾ ಜನ ಕೆಲಸ ಮಾಡ್ತಾರಲ್ವಾ, ಮಾಡ್ತಾರೋ ಮಾಡಲ್ವೋ. ಮಾಡ್ತಾರೆ, ತಿಂಗಳಾದ್ಮೇಲೆ ಎಲ್ಲರಿಗೂ ಫ್ಯಾಕ್ಟ್ರಿ ಓನರ್ ಇಂದ ಸಂಬಳ ಸಿಗತ್ತೋ ಸಿಗಲ್ವೋ, ಸಿಗುತ್ತೆ. ಎಲ್ಲರಿಗೂ ಒಂದೇ ರೀತಿ ಸಿಗತ್ತಾ? ಇಲ್ಲ, ಕಾರಣ ಪೊಸಿಷನ್. ಪೋಸ್ಟ್, ಪೊಸಿಷನ್, ಜವಾಬ್ದಾರಿ, ನನ್ನದು ಹೇಳುವಂತ ಭಾವ. ಫ್ಯಾಕ್ಟ್ರಿ ಕಲ್ಯಾಣದ ಬಗ್ಗೆ ಯಾರು ಯೋಚನೆ ಮಾಡ್ತಾರೋ, ಹಗಲು ರಾತ್ರಿ ದುಡಿತಾರೋ, ಓಕೆ, ಅಂತವ್ರಿಗೆ ಸಂಬಳ ಜಾಸ್ತಿ ಸಿಗ್ತದೆ ಅಲ್ವಾ. ಅದಕ್ಕೆ ನೀವೇನ್ ಮಾಡ್ಕೊಳ್ಳಿ, ತಿಳ್ಕೊಳ್ಳಿ, ಪ್ಯಾರ್ ಮೇ ಸಬ್ ಪಾಸ್ ಹೈ. ಪರಮಾತ್ಮನ ಪ್ರೀತಿ ತೆಗೆದುಕೊಳ್ಳೋದ್ರಲ್ಲಿ ಎಲ್ಲರೂ ಕೂಡ ಏನಾಗಿದ್ದಾರೆ, ಪಾಸ್ ಆಗಿದೆ. ಅದಕ್ಕಾಗಿ ಗುರುವಾರಕ್ಕೊಂದ್ಸಲ ಬರ್ತಾರೆ, ಅವಾಗ ಗೊತ್ತಾಗ್ತದೆ ಭಗವಂತನ ಪ್ರೀತಿ ಬಗ್ಗೆ ಇವರಿಗೆ ಅಷ್ಟ ಆಸಕ್ತಿ ಇದೆ ಅಂತ ಅಲ್ವಾ. ಕೆಲವೊಬ್ಬರು ಅಮೃತ ವೇಳೆಗೂ ಬರ್ತಾರೆ. ಬಾಬನಿಗೆ ನಾವು ಎಷ್ಟು ಥ್ಯಾಂಕ್ಸ್ ಹೇಳಬೇಕು ಅಂತಂದ್ರೆ, ಈಗ ನಮ್ಮ ಝೂಮ್ ಅಂತಿರೋದಕ್ಕೆ ಕಂಟಿನ್ಯೂಸ್ ಆಗಿ ಸೀರಿಯಸ್ ಆಗಿ ಅಮೃತ ವೇಳೆ ಮತ್ತು ನುಮಾಶಾಮ ಯೋಗ ಎಲ್ಲ ಏನಾಗ್ತದೆ ನಡೀತಾ ಇದೆ ಅಲ್ವಾ. ಅದಿಲ್ಲ ಅಂತ ಒಂದ್ ರೀತಿ ಅಲ್ಬೇಲಾಪದಲ್ಲಿ ನಾವು ಇರ್ತಿದ್ವಿ ಅಲ್ವಾ. ಜನವರಿ ತಿಂಗಳಲ್ಲೊಂದು, ಆಮೇಲೆ ಮಮ್ಮ ತಿಂಗಳಿಗೆ ಒಂದು ಅಂತ, 1 ತಿಂಗಳು 2 ತಿಂಗಳು ಮಾತ್ರ ಫಿಕ್ಸ್ ಮಾಡ್ಕೊಂಡ್ರು. ಉಳಿದ ಟೈಮ್ ಎದ್ವಿ, ಇಲ್ಲ ಅಂದ್ರೆ ಇಲ್ಲ. ಇಲ್ಲ, ಇವಾಗ ಬಾಬಾ ಇಷ್ಟು ವ್ಯವಸ್ಥೆಯನ್ನು ಏನ್ ಮಾಡಿದ್ದಾರೆ, ನಮ್ಗೆ ಮಾಡಿಕೊಟ್ಟಿದ್ದಾರೆ ಅಲ್ವಾ. ಅದಕ್ಕೆ ಬಾಬನಿಗೆ ಪದಮಾಪದಂ ಧನ್ಯವಾದ. ಮಕ್ಕಳ ಮೇಲೆ ಎಷ್ಟು ಬಾಬನಿಗೆ ಏನಿದೆ, ಪ್ರೀತಿ. ಪ್ರೀತಿ. बाप दादा पूछते हैं कि सबसे ज्यादा प्यार किसका है. ನನ್ನ ಮಕ್ಕಳು ಯಾರು ಹೆಚ್ಚಿಗೆ ಪ್ರೀತಿ ಮಾಡ್ತಾರಂತೆ, ಪರಮಾತ್ಮನನ್ನು. तो कौन कहेंगे, ನಿಮ್ಮಲ್ಲಿ ಯಾರು ನನ್ನ ಹೆಚ್ಚಿಗೆ ಪ್ರೀತಿ ಮಾಡ್ತೀರಾ ಅಂತ ಕೇಳ್ದೇನ್ ಹೇಳ್ತಾರಂತೆ, ಸಬ್ ಜಾನ್ತೆ हैं कि हमारा प्यार कम नहीं है. ಪ್ರತಿಯೊಬ್ರು ಹೇಳ್ತಾರಂತೆ, ನಾನು ಮಾಡ್ತೇನೆ, ನಾನೇ ಹೆಚ್ಚಿಗೆ ಬಾಬನನ್ನ ಏನ್ ಮಾಡೋದು, ಪ್ರೀತಿ ಮಾಡೋದು. ಹಾಗೆ ಬಾಬಾನೂ ಕೂಡ ನನ್ನನ್ನೇ ಏನ್ ಮಾಡ್ತಾರೆ, ಹೆಚ್ಚಿಗೆ ಪ್ರೀತಿ ಮಾಡ್ತಾರೆ ಅಂತ ಹೇಳ್ತಾರೆ. ಯಾವಾಗ ಮೌಂಟ್ ಅಬುಗೆ ಹೋದಾಗ, ಡೈಮಂಡ್ ಹಾಲ್ ಅಲ್ಲಿ ಇದ್ದಾಗ, ಬಾಬಾ ಬರೋಕ್ಕಿಂತ ಮೊದಲು 3-4 ದಿನ ಕ್ಲಾಸ್ ಅನ್ನ ಕೇಳಿ, ಅಮೃತ ವೇಳೆ ಅಟೆಂಡ್ ಮಾಡಿ ಎಲ್ಲ ಮಾಡಿದಾಗ ಅಲ್ಲೊಂದು ಸ್ಥಿತಿ ಬಂದಿರತ್ತೆ ಅಲ್ವಾ. ಈಶ್ವರಿ ಸುಖದ ಅನುಭವ ಅವರಿಗೆ ಆಗ್ತಾ ಇರ್ತದೆ. ಈಗ ನಿಮ್ಮ ತಂದೆ ತಾಯಿ ನಿಮ್ಗೆ ಪ್ರತಿದಿನ ಒಳ್ಳೆ ಬಟ್ಟೆಯನ್ನ ಕೊಟ್ಬಿಟ್ಟು ಒಳ್ಳೊಳ್ಳೆ ಊಟವನ್ನ ಕೊಟ್ಟಿದ್ರೆ, ನಮ್ಮ ಅಪ್ಪ ಅಮ್ಮ ನಮ್ಗೆ ತುಂಬಾ ಪ್ರೀತಿ ಮಾಡ್ತಾರಂತ ತಿಳ್ಕೊಳ್ತಿರೋ ಇಲ್ವೋ. ಆದ್ರೆ ಅಪ್ಪ ಅಮ್ಮ ನಿಮ್ಗೆ ಊಟ ತಿಂಡಿ ಯಾವಾಗ ಕೊಡ್ತಾರೆ, ನಾವು ಆಜ್ಞಾಕಾರಿಯಾಗಿ ನಡ್ಕೊಂಡಾಗ. ಆಜ್ಞಾಕಾರಿಯಾಗಿ ನಡಿಬೇಕು. ನೀವು ಅವರ ಮನೆಗೆ ಹೋಗ್ಬೇಕು. ನೀವು ಬೇರೆ ಮನೆ ಮಾಡ್ಕೊಂಡಿದ್ರೆ, ಬೇರೆ ರೂಮ್ ಮಾಡ್ಕೊಂಡಿದ್ರೆ, ನೀವೇ ಅಡಿಗೆ ಮಾಡ್ಕೊಂಡು ತಿಂದ್ರೆ, ಹೋಟೆಲ್ ತಿಂದ್ರೆ, ಅವಾಗ ಅಪ್ಪ ಅಮ್ಮ ಯಾಕೆ ಊಟ ತಿಂಡಿ ಕೊಡ್ಬೇಕು ಅಲ್ವಾ. ವಿಶೇಷವಾದ ಸಂದರ್ಭಗಳಲ್ಲಿ ಏನ್ ಮಾಡ್ತಾರೆ, ಒಬ್ಬ ಅಪ್ಪ ಅಮ್ಮ ಅಲ್ಲಿ ಬಂದಿರೋದು ಎಲ್ಲರಿಗೂ ಭೋಜನವನ್ನ ಕೊಡ್ತಾರೆ, ಎಲ್ಲರಿಗೂ ಗಿಫ್ಟ್ ಅನ್ನ ಏನ್ ಮಾಡ್ತಾರೆ, ಕೊಡ್ತಾರೆ. ಎಲ್ಲ ಮಕ್ಕಳಿಗೂ ಕೊಡ್ತಾರ ಕೊಡಲ್ವ, ಅವಾಗ ಸಮಭಾವದಲ್ಲಿ ಕೊಡ್ತಾರೆ ತಾನೆ. ಒಳ್ಳೆ ಮಕ್ಕಳಿಗಂತ ಬೇರೆ ಅಡಿಗೆ, ಕೆಟ್ಟ ಮಕ್ಕಳಿಗಂತ ಬೇರೆ ಅಡಿಗೆ ಇರ್ತದ ಮದುವೆ ಮನೆಗಳಲ್ಲಿ? ಇಲ್ಲ, ಎಲ್ಲರಿಗೂ ಒಂದೇ ರೀತಿ ಇರ್ತದೆ. ಆದ್ರೆ ಎಲ್ಲರಿಗೂ ಅಡಿಗೆ ಇರ್ತದೆ, ಆದ್ರೆ ಕೊಡುವಂತ ಭಾವದಲ್ಲಿ ಮಾತ್ರ ಏನಿರ್ತದೆ, ವ್ಯತ್ಯಾಸ ಇರ್ತದೆ. ಯಾರು ಚೆನ್ನಾಗಿ ಸೇವೆ ಮಾಡ್ತಾರೋ ಅವ್ರಿಗೆ 10 ಸಲ ಕೇಳ್ತಾರೆ, ಏನಂತ, ನೀವು ಊಟ ಮಾಡಿದ್ರಾ, ನೀವು ತಿಂಡಿ ತಿಂದ್ರಾ ಅಂತ ಕೇಳ್ತಾರೆ ಅಲ್ವಾ. ಅದು ಸುಮ್ಮನೆ ಬಂದು ತಿನ್ಕೊಂಡು ಹೋಗೋದವ್ರಿಗೆ 1 ಸಲ ಹೇಳ್ತಾರೆ, ಅಲ್ಲಿ ಬ್ರೇಕ್ಫಾಸ್ಟ್ ಇದೆ ತಿನ್ಕೊಂಡು ಬನ್ನಿ ಅಂತ ಹೇಳ್ತಾರೆ ಅಲ್ವಾ. ಹಾಗೆ ಬಾಬಾ ಏನ್ ಹೇಳ್ತಾರೆ, ಮಕ್ಕಳೇ ನಿಮ್ಮನ್ನ ನೀವು ಚೆಕ್ ಮಾಡ್ಕೊಳ್ಳಿ, ತಂದೆ ನನ್ನನ್ನು ತುಂಬಾ ಪ್ರೀತಿ ಮಾಡ್ತಾ ಇದ್ದಾರಾ.
बाप भी कहते हैं कि प्यार के सब्जेक्ट में सभी पास हैं, तब मेरा बाबा कहते हैं. ಪ್ರೀತಿಯ ಸಬ್ಜೆಕ್ಟ್ ಅಲ್ಲಿ ಎಲ್ಲರೂ ಪಾಸ್ ಆಗಿರುವಂತ ಕಾರಣದಿಂದ ಎಲ್ಲರೂ ಕೂಡ ಏನ್ ಹೇಳ್ತಾರಂತೆ, ನನ್ನ ಬಾಬಾ, ನಿನ್ನ ಬಾಬಾ ಅಂತ ಆಗ್ಲಿ, ಪ್ರಕಾಶ್ ಮಣಿ ದಾದಿಯವರ ಬಾಬಾ ಅಂತ ಆಗ್ಲಿ, ಯೋಗೇಶನ ಬಾಬಾ ಅಂತ ಆಗ್ಲಿ ಯಾರೂ ಹೇಳುದಿಲ್ಲ. ಎಲ್ಲರೂ ಏನ್ ಹೇಳ್ತಾರೆ, ನನ್ನ ಬಾಬಾ. ಬರೀ ಬಾಯಲ್ಲಿ ಮಾತ್ರನ ಅಥವಾ ಅಧಿಕಾರದಿಂದಾನು ಹೇಳ್ತೀವ ನಾವು. ಅಷ್ಟು ಅನ್ಯೋನ್ಯತೆಯಿಂದ, ಅಷ್ಟು ಹತ್ತಿರದಿಂದ, ಸಂಬಂಧದಿಂದ, ನನ್ನತನದಿಂದ, ಅಪ್ನೇಪನ್ನಿಂದ ಬಾಬಾ, ನನ್ನ ಬಾಬಾ ಅಂತ ನಾವ್ ಹೇಳ್ತೀವ. ನನ್ನ ಮಕ್ಕಳು ಅಂತ ನಾವ್ ಇಷ್ಟು ಅಧಿಕಾರದಿಂದ ಹೇಳ್ತೀವಲ್ವಾ. ನಾನ್ ಜನ್ಮ ಕೊಟ್ಟಿದ್ರಿ, ನಾನ್ ಸ್ಕೂಲಿಗೆ ಕಳ್ಸಿರೋದು, ನನ್ನ ಪತಿ ಇವರು, ಹೀಗೆ ನಾವು ಅಧಿಕಾರ, ನನ್ನ ಮನೆ ನಾನು ಕಟ್ಟಿರೋದು ಅಂತ ನಾವೇನ್ ಮಾಡ್ತೀವಿ, ನನ್ನದು ಹೇಳುವಂತ ಮಾಲೀಕತ್ವವನ್ನ ನಾವು ಆ ಸಾಧನದ ಮೇಲೆ, ವ್ಯಕ್ತಿಯ ಮೇಲೆ ತೋರಿಸ್ತೀವಿ ಅಲ್ವಾ. ಹಾಗೆ ಬಾಬನ ಮೇಲೂ ಕೂಡ ನನ್ನ ಬಾಬಾ ಹೇಳುವಂತ ಮಾಲೀಕತನ, ಅಧಿಕಾರ ಇದೆಯಾ. ಇತನಾ ಪ್ಯಾರ ಹೇ ವಹ ಹರೇಗೆ ಜಾನ್ತಾ ಹೈ. ಪ್ರತಿಯೊಂದು ಮಗು ಭಗವಂತನ ಮೇಲೆ, ಪರಮಾತ್ಮನ ಮೇಲೆ ಎಷ್ಟು ಪ್ರೀತಿ ಇದೆ ಅಂತ ಪ್ರತಿಯೊಂದು ಮಗು ಕೂಡ ಏನಾಗಿದೆ ಅಂತ ಗೊತ್ತಿದೆ. तो बाप दादा ने देखा कि प्यार में तो सब पास हैं. ಪ್ರೀತಿಯಲ್ಲಿ ಎಲ್ಲರೂ ಕೂಡ ಏನಾಗಿದ್ದಾರೆ, ಪಾಸ್ ಆಗಿದ್ದಾರೆ. ತಂದೆಯ ಪ್ರೀತಿ ಇರೋದಕ್ಕೇನೆ ಏನಾಗ್ತಾ ಇದೆ, ಬಾಬನ ಮಗುವಾಗಿ ಇಷ್ಟು ವರ್ಷ ನಾವೇನ್ ಮಾಡಿದ್ದೀವಿ, ನಡೀತಾ ಇದೆ. ಸರಿ. ಬಾಬನ ಪ್ರಶ್ನೆ ಏನು ಅಂತಂದ್ರೆ, ಮಕ್ಕಳೇ ನಿಮಗೆ ಮದುವೆ ಮಾಡಿ ಕೊಟ್ಟಿದ್ದೇನೆ ಅಂತ ತಿಳ್ಕೊಳ್ಳಿ. ಒಬ್ಬ ತಂದೆ ಮಗಳನ್ನ ಮದುವೆ ಮಾಡಿಬಿಟ್ಟು ಕೊಟ್ಟಿದ್ದಾರೆ. ಓಕೆ, ಅವರ ಮನೆಯಲ್ಲಿ ಮದುವೆ ಇದ್ದಾಗ, ನಿಮ್ಮ ತಂದೆಯ ಮನೆಯಲ್ಲಿ ಮದುವೆ ಇದ್ದಾಗ, ನಿಮ್ಮೆಲ್ಲರನ್ನೂ ಕೂಡ ಮದುವೆಗೆ ಆಹ್ವಾನ ಪತ್ರಿಕೆ ಬರುತ್ತೋ ಬರಲ್ವೋ? ಬರುತ್ತೆ. ಎಲ್ಲರಿಗೂ ಒಂದೇ ರೀತಿಯ ಗಿಫ್ಟು, ಒಂದೇ ರೀತಿಯ ಉಡುಗೊರೆ, ಇದು ಏನು ಊಟ ತಿಂಡಿ ಸಿಗತ್ತೋ ಸಿಗಲ್ವೋ? ಸಿಗುತ್ತೆ. ಮನೇಲಿರೋರಿಗೆ, ಹೆಣ್ಣು ಮಕ್ಕಳಿಗೆ ಎಲ್ಲ ಒಂದೇ ರೀತಿ ಸೀರೆಯನ್ನು ಏನು ತಗೊಂಡಿರ್ತಾರೆ. ಸರಿ, ಓಕೆ, ಸರಿ. ಮದುವೆ ಆಗ್ಬಿಡ್ತು, ಮದುವೆ ಮುಗೀತು, ಎಲ್ಲರೂ ನೆಂಟರ ಮನೆಗೆ ಹೋದ್ರು. ಓಕೆ, ಆಗ ಮನೆಯಲ್ಲಿ ಯಾರು ಇದ್ರೆ ಅಪ್ಪ ಅಮ್ಮನಿಗೆ ಖುಷಿ ಆಗತ್ತೆ, ಯಾರಿದ್ರೆ ಖುಷಿ ಆಗೋದಿಲ್ಲ. ಜವಾಬ್ದಾರಿಯನ್ನು ತಗೊಂಡು ಯಾರು ಸೇವೆ ಮಾಡಿರ್ತಾರೆ ಅವ್ರನ್ನ ಖುಷಿ ಆಗುತ್ತೆ. ಯಾರ ಮೇಲೆ ಕಾಲ್ ಹಾಕೊಂಡು ಅದನ್ನ ತಿಂಡಿ ಮಾಡ್ಕೊಡು, ಇದನ್ನ ತಿಂಡಿ ಮಾಡ್ಕೊಡು ಅಂತ ಆರಾಮಾಗಿ ತಿನ್ಕೊಂಡು ಉಣ್ಕೊಂಡು ಇರ್ತಾರೋ, ಇವ್ರು ಆದಷ್ಟು ಬೇಗ ಮನೆಗೆ ಹೋದ್ರೆ ಸಾಕು. ಉತ್ತಮ ಅಂತ ಹೇಳ್ತಾರೆ ಅಲ್ವಾ. ಹಾಗೆ ಬಾಬನ ಮಗು ಆದ್ಮೇಲೆ ನಾವು ಬರೀ ಗುರುವಾರ ಹೋಗ್ಬಿಟ್ಟು ಭೋಗ ತಿನ್ಕೊಂಡು ಬರ್ತೀವಿ, ಬಾಬನ ಮುರಳಿಯನ್ನು ಮಾತ್ರ ಕೇಳ್ತೀವಿ, ಬಾಬನ ಮಕ್ಕಳ ಮೂಲಕ ಸೇವೆಯನ್ನು ಮಾತ್ರ ತೆಗೆದುಕೊಳ್ತೀವಿ. ಆದ್ರೆ ರಿಟರ್ನ್ ಆಗಿ ನಾವು ಯಜ್ಞಕ್ಕೇನು ಸೇವೆಯನ್ನು ಮಾಡ್ತಾ ಇಲ್ಲ ಅಂತಂದ್ರೆ ಅಂತಹ ಮಕ್ಕಳು ಬಾಬನಿಗೆ ಪ್ರಿಯವಾಗ್ತಾರಾ? ಇಲ್ಲ. ಇಲ್ಲ ತಾನೆ. ಅದಕ್ಕಾಗಿ ಆತ್ಮೇಲೆ ನಮಗೆ ಮೌಂಟ್ ಅಬುಗೆ ಹೋದಾಗ ಮಾತ್ರ 4 ದಿನ ಯಾಕೆ ಖುಷಿ ಆಗತ್ತೆ ಹೇಳಿ? ಅದು ಮದುವೆ ಅಲ್ವಾ. ಆ ದಿನ ಹೋಗ್ಬಿಟ್ಟು ಎಲ್ಲರೂ ತಿನ್ಕೊಂಡು ಬಂದ್ಬಿಡ್ತಾರೆ. ಆದ್ರೆ ಆಮೇಲೂ ಕೂಡ ನೀವು ಅಲ್ಲಿ ಇರ್ಬೇಕು ಅಂತ ಏನ್ ಮಾಡ್ಬೇಕಾಗತ್ತೆ, ಅಲ್ಲಿ ಸೇವೆಯನ್ನ ಮಾಡಬೇಕಾಗತ್ತೆ. ಅಲ್ಲಿ 4 ದಿನ ಮಾತ್ರ ಕ್ಲಾಸ್ಗಳು ಇರ್ತವೆ, ಯಾವ್ದೋ ಒಂದು ರೀತಿಯಲ್ಲಿ ಸೇವೆಯನ್ನ ಮಾಡ್ಲಿಕ್ಕೆ ನೀವು ನಿಮಿತ್ತರಾಗ್ಬೇಕಾಗತ್ತೆ. ಅವಾಗ ಮಾತ್ರ ಅಲ್ಲಿ ಇಟ್ಕೊಳ್ತಾರೆ. ಇಲ್ಲ ಅಂತಂದ್ರೆ ಮನೆಗೆ ಹೋಗಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಅಲ್ವಾ, ಇರಬೇಡಿ ಅಂತ ಹೇಳ್ತಾರೆ. ಹಾಗೆ ಇಲ್ಲಿ ಬಾಬಾ ಏನ್ ಹೇಳ್ತಾರೆ, ಮಕ್ಕಳೇ ತಂದೆಯ ಮನೆಯಲ್ಲಿ ಪುನಃ ಪರಮಧಾಮದಲ್ಲಿ ಬಂದ್ಬಿಟ್ಟು ಇರ್ತಾ ಇದ್ದೀರಾ. ಪ್ರತಿದಿನ ಪ್ರತಿ ಕ್ಷಣ ಈಶ್ವರಿ ಸೇವೆಗೆ ನಿಮಿತ್ತರಾಗ್ತಾ ಇದ್ದೀರಾ ಅಂತ ನೀವೇನ್ ಮಾಡ್ಕೊಳ್ಳಿ, ಚೆಕ್ ಮಾಡ್ಕೊಳ್ಳಿ. ತಂದೆಯ ಬಗ್ಗೆ ಎಲ್ಲರಿಗೂ ಪ್ರೀತಿ ಇದೆ, ಆದರೆ अभी समय के प्रमाण स्व परिवर्तन उसकी आवश्यकता है. ಹೇಳ್ತಾರೆ ಸಮಯ ಪ್ರಮಾಣ ಈಗ ಸ್ವಪರಿವರ್ತನೆ ಬಗ್ಗೆ ತುಂಬಾ ಅವಶ್ಯಕತೆ ಇದೆ ಅಂತ. ಏನಿದೆ ಸ್ವಪರಿವರ್ತನೆ ಬಗ್ಗೆ? ಹಂಗಂದ್ರೆ ಸ್ವಪರಿವರ್ತನೆ ಅಂತಂದ್ರೆ ಏನು? ನನ್ನ ಆತ್ಮ ದಿವ್ಯ ಗುಣಗಳಿಂದ ಪರಿವರ್ತನೆ ಆಗ್ಬೇಕು ಅಲ್ವಾ. ಇಲ್ಲಿವರೆಗೆ ನಾವು ಬಾಬಾನ ಹತ್ರ ಏನ್ ಹೇಳ್ತಿದ್ವಿ, ಬಾಬಾ ನಮ್ಮ ಮನೆಯವ್ರು ಸರಿ ಇಲ್ಲ, ಅವ್ರ ಜ್ಞಾನಕ್ಕೆ ಬರ್ಲಿ ಅಂತ ಅವರ ಪರಿವರ್ತನೆ ಬಗ್ಗೆ ಯೋಚನೆ ಮಾಡ್ತಿದ್ವಿ ಅಲ್ವಾ.
ಶರೀರದಲ್ಲಿ ಕಾಯಿಲೆ ಇದೆ, ಇದನ್ನು ಗುಣ ಮಾಡಿ ಅಂತ ಕೇಳ್ತಿದ್ವಿ. ನಮ್ಮ ಸೇವಾ ಕೇಂದ್ರ ಬಾಡಿಗೆ ಇದೆ, ಸ್ವಂತದ ಮಾಡ್ಕೊಡು ಅಂತ ಮಾಡ್ತಿದ್ವಿ. 1 ಫ್ಲೋರ್ ಇದೆ, ಇನ್ನೊಂದು 2 ಫ್ಲೋರ್ ಕಟ್ಕೊಡು ಅಂತ ಹೇಳ್ತಿದ್ವಿ ಅಲ್ವಾ. ನಾನು ಸತ್ಯುಗಕ್ಕೆ ಹೋಗ್ಬೇಕು, ನನ್ನ ಲಕ್ಷ್ಮೀನಾರಾಯಣ ಮಾಡು ಅಂತ ಹೇಳ್ತಿದ್ವಿ. ಈಗ ಏನ್ ಮಾಡ್ಬೇಕಂತೆ ಇವಾಗ? ಸ್ವಪರಿವರ್ತನೆ. ಅಂದ್ರೆ ಇಲ್ಲಿವರೆಗೆ ನಾವು ಕೇಳಿದ್ದು ಶರೀರಕ್ಕೆ, ತನು ಧನ ಜನ. ಈಗ ಯಾರಿಗೋಸ್ಕರ ಕೇಳಬೇಕು? ಆತ್ಮನಿಗೋಸ್ಕರ. ಬಾಬಾ, ನನ್ನ ಸ್ವಭಾವ ಸಂಸ್ಕಾರವನ್ನ ಚೇಂಜ್ ಮಾಡು, ನನ್ನನ್ನು ಶುದ್ಧ ಮಾಡು, ನನ್ನನ್ನು ಉಪಯೋಗ ಮಾಡಿಕೋ. ಯಾವುದಕ್ಕೆ? ವಿಶ್ವ ಕಲ್ಯಾಣಕ್ಕೆ. ವಿಶ್ವ ಕಲ್ಯಾಣಕ್ಕೆ, ಎಲ್ಲರ ಕಲ್ಯಾಣಕ್ಕೋಸ್ಕರ ಉಪಯೋಗ ಮಾಡು ಅಂತ ನಾವು ಕೇಳ್ಕೊಳ್ಬೇಕು. ಆವಾಗ ನಿಮ್ಮ ಯೋಚನೆ, ಚಿಂತನೆ, ಸಂಕಲ್ಪಗಳು ಇವೆಲ್ಲನೂ ಕೂಡ ಏನಾಗ್ಬೇಕಾಗತ್ತೆ ಆತ್ಮೀಯರೇ? ಪರಿವರ್ತನೆ ಆಗ್ಬೇಕಾಗತ್ತೆ. ನೀವು ಡಾಕ್ಟರ್ ಆಗಿದ್ದೀರಾ ಸರಿ, ಈಗ ಡಾಕ್ಟರ್ ಆಗ್ಬಿಟ್ಟು ಏನ್ ಮಾಡಬೇಕಾಗ್ತದೆ? ಪೇಷಂಟ್ಗಳಿಗೆ ಟ್ರೀಟ್ಮೆಂಟ್ ಅನ್ನ ಕೊಡಬೇಕಾಗತ್ತೆ. ಕಲಿಯುವಂತ ಸಮಯ ಇವಾಗ ಮುಗಿದೋಯ್ತು. ಇವಾಗ ಸೇವೆ ಕೊಡುವಂತ ಸಮಯ. ಅದಕ್ಕಾಗಿ ಸ್ವಪರಿವರ್ತನೆ ಆಗ್ಬೇಕು. ಸಿರ್ಫ್ ಸ್ವಪರಿವರ್ತನೆ. ಯಾವ್ದು ಕಡೆ ಗಮನ ಕೊಡ್ಬೇಕು ನೀವು? ಆತ್ಮದ ಪರಿವರ್ತನೆ. ಇಲ್ಲಿ ಸ್ವ ಅಂತಂದ್ರೆ ಶರೀರ ಅಲ್ಲ ಆತ್ಮೀಯರೇ. ಯಾವ್ದು ಪರಿವರ್ತನೆ ಆಗ್ಬೇಕು? ಯಾಕೆ? ಆತ್ಮದಲ್ಲೇ ಪಾಪಕರ್ಮಗಳ ಹೊರೆ ಇದೆಯಲ್ಲ, ಎಷ್ಟು ಆತ್ಮ ಪರಿವರ್ತನೆ ಆಗತ್ತೋ ಅಷ್ಟು ಭಗವಂತನ ಶಕ್ತಿ ಪ್ಯೂರ್ ರೂಪದಲ್ಲಿ ನಿಮ್ಗೂ ಅನುಭವ ಆಗ್ತದೆ, ಬೇರೆಯವ್ರಿಗೂ ಅನುಭವ. ಬಲ್ಬ್ನಲ್ಲಿರುವಂತ ಧೂಳು ಎಷ್ಟು ಕ್ಲೀನ್ ಆಗಿ ತೆಗಿತೀರೋ ಅಷ್ಟು ಬೆಳಗ್ಗೆ ಚೆನ್ನಾಗಿ ಬರ್ತದಲ್ವಾ? ಚೆನ್ನಾಗಿ ಬಂದಾಗ ಆ ಬೆಳಕಿನ ಕೆಳಗಡೆಗಿರುವಂತ ಎಲ್ಲ ವಸ್ತುಗಳು ಸ್ಪಷ್ಟವಾಗಿ ಕಾಣ್ತವೆ ಮತ್ತು ಹೊಳಿತಾವಲ್ವಾ? ಅವಾಗ ಅಲ್ಲಿರೋ ಜನರಿಗೆ ಅಲ್ಲಿ ವಸ್ತುವಿನ, ವ್ಯಕ್ತಿಯ, ವಾತಾವರಣದ ಸ್ಪಷ್ಟದ ಅರಿವು ಆಗತ್ತಲ್ವಾ? ಹಾಗೆ ಇಲ್ಲೂ ಕೂಡ ಬಾಬಾ ಹೇಳ್ತಾರೆ, ವಿಶ್ವ ಕಲ್ಯಾಣ ಆಗ್ಬೇಕು, ಭಗವಂತನ ಶಕ್ತಿ ತಲುಪಬೇಕು ಅಂತಂದ್ರೆ ಪರಿವರ್ತನೆ ಎಲ್ಲಾಗ್ಬೇಕು? ಆತ್ಮದಲ್ಲಿ. ಹೇಗೆ? विशेष सुनाया भी था कि इस समय स्व परिवर्तन में विशेष संस्कार परिवर्तन, स्वभाव परिवर्तन उसकी आवश्यकता है. ಸ್ವ ಪರಿವರ್ತನೆಯಲ್ಲಿ ವಿಶೇಷವಾಗಿ ಬಾಬಾ ಏನ್ ಹೇಳ್ತಾರೆ? ಸಂಸ್ಕಾರ ಪರಿವರ್ತನೆ ಮತ್ತು ಸ್ವಭಾವದ ಪರಿವರ್ತನೆ. ಯಾವ ಸಂಸ್ಕಾರ? ಯಾವ ಸಂಸ್ಕಾರ ಇದೆ? ಬಾಬನ ಮಗು ಆಗೋ ಮೊದಲು ನಿಮ್ಮ ಮನೆಯಲ್ಲಿ ಯಾವುದನ್ನ ತಂದ್ಬಿಟ್ಟು ಸ್ಟಾಕ್ ಇಟ್ಕೊಳ್ತಾ ಇದ್ರು? ಸ್ಥೂಲ ರೂಪದಲ್ಲಿ ನಿಮ್ಮ ಮನೇಲಿ ಏನೇನು ಸ್ಟಾಕ್ ಇಡ್ತಾ ಇತ್ತು? ಸ್ಥೂಲವಾಗಿ ಈರುಳ್ಳಿ, ಬೆಳ್ಳುಳ್ಳಿ, ಮಾಂಸಾಹಾರ, ವೈನು ಅಲ್ವಾ? ಆಮೇಲೆ ಹಳೆ ಕಾಲದಲ್ಲೆಲ್ಲ ಇದಿದ್ರೆ ಫಿಲ್ಮಿನ ಕೆಸೆಟ್ಸ್ಗಳು, ಸಿಡಿಗಳು ಅಲ್ವಾ? ಫಿಲ್ಮ್ ಫೋಟೋಗಳು, ದೇವತೆಗಳ ಫೋಟೋಗಳು ಅಲ್ವಾ? ಬಂಗಾರ, ಒಡವೆ, ಸೀರೆ, ಇದೆಲ್ಲ ಸ್ಟಾಕ್ ಇಟ್ಕೊ. ಈಗ ಫೋಟೋಗಳು, ಸ್ಟಿಕ್ಕರ್ಗಳು, ಪೆನ್ಗಳು ಅಲ್ವಾ? ಇದನ್ನ ತಾನೇ ಇಟ್ಕೊಳ್ತೀವಿ ನಾವು. ಅವಾಗ ನಮ್ಮಲ್ಲಿ ಏನಾಯ್ತು? ಏನು ಸ್ಟಾಕ್ ಇಟ್ಕೊಳ್ತೀವಿ ಅದೇನಾಯ್ತು? ಪರಿವರ್ತನೆ. ಈಗ ಏನ್ ಚೇಂಜ್ ಮಾಡ್ಬೇಕು? ಈಗ ನಿರಾಕಾರ ರೂಪದಲ್ಲಿ ಹೇಳಿ ನೋಡೋಣ. ಮೊದ್ಲೇನಿತ್ತು? ವಿಕಾರ ಸ್ವಭಾವ, ಕಾಮ, ಕ್ರೋಧ, ಲೋಭ, ಮೋಹ, ಅಹಂಕಾರ, ರಾವಣನ ಸಂಸ್ಕಾರ ನಮ್ಮಲ್ಲಿ ಇತ್ತು. ಹೌದಾ? ಯಾಕೆ? ಯಾಕಂದ್ರೆ ರಾವಣನ ಜೊತೆಗೆ ನಾವು ಜೀವನವನ್ನ ಮಾಡ್ತಾ ಇದ್ವಿ. ರಾವಣ ಜೊತೆಗೆ ಹೆಚ್ಚಿನ ಸಮಯ ಇರುವಂತ ಕಾರಣದಿಂದ ಅದೇ ಸಂಸ್ಕಾರ ಏನಾಗಿತ್ತು? ಆತ್ಮದಲ್ಲಿ ಉಳಿದಿತ್ತು. ಈಗ ಯಾರ ಜೊತೆ ಇರ್ಬೇಕು ನಾನು? ಮೊದ್ಲೇನಾಗ್ತಿತ್ತು? ನಾವು ಕಲರ್ ಡ್ರೆಸ್ ಅನ್ನ ತರ್ತಾ ಇದ್ವಿ, ಕಲರ್ ಡ್ರೆಸ್ ಅನ್ನ ಹಾಕೊಳ್ತಿದ್ವಿ, ಕಲರ್ ಡ್ರೆಸ್ ಅನ್ನ ಬೇರೆಯವರಿಗೆ ಕೊಡ್ತಾ ಇದ್ವಿ ಅಲ್ವಾ? ಅದೇ ಕಾರ್ಯಕ್ರಮಗಳನ್ನ ಜಾಸ್ತಿ ಮಾಡ್ತಾ ಇದ್ವಿ. ಸತ್ಯನಾರಾಯಣ ಕಥೆ ಇರ್ಬೋದು, ಮದುವೆ ಇರ್ಬೋದು, ಎಂಗೇಜ್ಮೆಂಟ್ ಇರ್ಬೋದು, ಬರ್ತ್ಡೇ ಇರ್ಬೋದು, ಮಾಡ್ತಿದ್ವಿ ಅಲ್ವಾ? ಈಗ ವೈಟ್ ಡ್ರೆಸ್ ಹಾಕೊಳ್ಳೋದು, ವೈಟ್ ಡ್ರೆಸ್ ಬೇರೆಯವ್ರಿಗೆ ಕೊಡೋದು, ಈಶ್ವರಿ ಕಾರ್ಯಕ್ರಮವನ್ನ ಮನೆಯಲ್ಲಿ ಮಾಡೋದು, ಅಥವಾ ಬಾಬನ ಮಕ್ಕಳನ್ನ ಮನೆಗೆ ಕರೆಸೋದು,
ಅವರಿಗೆ ಬಜ್ಜಿ ಬೋಂಡ ಮಾಡಿ ಕೊಡೋದು. ತಿನ್ಸೋದು. ಮಾಡ್ಬೇಕಾ? ಇಲ್ಲ. ಪಿಕ್ನಿಕ್ಕಿಗೆ ಹೋಗೋಣ, ಇಲ್ಲ. ಬೇಡ. ಮಸಾಲೆ ಪುರಿ ಪಾನಿಪುರಿ ತಿನ್ನೋಣ ಹೋಗ್ಬಿಟ್ಟು, ಇಲ್ಲ ಇಲ್ಲ ಗೋಬಿ ಮಂಚೂರಿ ಪಿಜ್ಜಾ ಮಾಡ್ಕೊಂಡು. ಬೇಡ. ಪಾಪ ನಮ್ ಬ್ರಹ್ಮಕುಮಾರ ಕುಮಾರರು ಎಲ್ಲೂ ತಿನ್ನಲ್ಲಪ್ಪ ಅಂತ ಬಿಟ್ಟು ಆ ಹ್ಯಾಬಿಟ್ ಇಲ್ದಿದ್ದವ್ರಿಗೂ ಕೂಡ ಏನ್ ಮಾಡಿದ್ರೆ ಮಸಾಲೆ ಪುರಿ ತಿನ್ಸ್ಬಿಟ್ಟು ಇವತ್ತು ಪ್ರಾಕ್ಟೀಸ್ ಅನ್ನ ಏನ್ ಮಾಡ್ತಿದ್ದಾರೆ, ಮಾಡಿಸ್ತಾರೆ. ಅಲ್ಲಿ ಪ್ರಾಕ್ಟೀಸ್ ಆದವ್ರಿಗೆ ಏನಾಗ್ತದೆ, ತಿನ್ಬಿಟ್ಟು ರುಚಿ ನೋಡಿ ಇಡ್ತಾರ, ದಾರಿ ಹೋಗ್ತಾ ಇರ್ಬೇಕಾದ್ರೆ ಮಸಾಲೆ ಪುರಿ ಬೋರ್ಡ್ ಕಾಣ್ತದೆ, ಅವಾಗ ಏನಾಗ್ತದೆ, ಹೋಗ್ಬೇಕು ಅಂತ ಹೋಗ್ಬೇಕು ಅಂತ ಅನ್ಸುತ್ತೆ. ಮೊದ್ಲು ಅವ್ರಿಗೆ ಸಂಸ್ಕಾರ ಇರೋದೇ ಇಲ್ಲ, ಅದನ್ನ ಏನ್ ಮಾಡ್ತಾರೆ ಆಮೇಲೆ ಪ್ರಾಕ್ಟೀಸ್. ನಾವು ಯಾವ ಕಡೆ ಹೋಗ್ತಾ ಇದೀವಿ ಅಂತ ನನಗೆ ಅರ್ಥನೇ ಆಗ್ತಾ ಇಲ್ಲ. ಏನ್ ಮಾಡ್ತಾ ಇದ್ದೀವಿ, ಯಾವ ಕಡೆ ನಾವು ಕರ್ಕೊಂಡು ಹೋಗ್ತಿದೀವಿ ಬೇರೆಯವರನ್ನ ಅಂತ ಅಲ್ವಾ. ಸಂಸ್ಕಾರ ಪರಿವರ್ತನ ಅಂದ್ರೆ ಈಗ ನಮ್ಮಲ್ಲಿ ಶಾಂತಿ, ಸುಖ, ಸಂತೋಷ, ಆನಂದ, ನೆಮ್ಮದಿ, ಪ್ರೀತಿ, ಶಕ್ತಿ ಏನ್ ಮಾಡ್ಬೇಕು, ಅದನ್ನ ಸ್ಟಾಕ್ ಇಟ್ಕೊಳ್ಬೇಕು. ಯಾಕೆ? ಸರ್ವರಿಗೂ ಕೊಡಲಿಕ್ಕೆ, ನನಗೋಸ್ಕರ ಸ್ವಾರ್ಥ ಅಲ್ಲ. ಮೊದ್ಲೇನಾಗಿತ್ತು, ನನಗೆ ಬೇಕು, ನನ್ನ ಮಕ್ಕಳಿಗೆ ಬೇಕು, ನನ್ನ ಸೊಸೆಗೆ ಬೇಕು, ನನ್ನ ಮೊಮ್ಮಕ್ಕಳಿಗೆ ಬೇಕು, ಮರಿ ಮಕ್ಕಳಿಗೆ ಬೇಕು ಅಂತ ಏನ್ ಮಾಡ್ತಿದ್ವಿ, ಸ್ಥೂಲವಾಗಿರುವಂತ ಪ್ರಾಪಂಚಿಕ ವಸ್ತುಗಳನ್ನ, ಜಮೀನನ್ನ, ಧನವನ್ನ ಸ್ಟಾಕ್ ಮಾಡ್ಕೊಳ್ಳೋದ ಕಡೆಗೆ ನಮ್ಮ ಸಮಯ ಸಂಕಲ್ಪವನ್ನ ಇಡ್ತಾ ಇದ್ವಿ ಅಲ್ವಾ. ಈಗ ಯಾವ ಸಂಕಲ್ಪ ಮಾಡಬೇಕು, ಪೂರ್ತಿ ವಿಶ್ವದಲ್ಲಿರುವಂತ ನಮ್ಮ ಸಂಪೂರ್ಣ ಪರಿವಾರದವರಿಗೆ ಭಗವಂತನ ಸಪ್ತ ಶಕ್ತಿಗಳನ್ನ ಕೊಡೋದರ ಮೂಲಕ ಅವ್ರ ಸಮಸ್ಯೆಗಳನ್ನ ಏನ್ ಮಾಡ್ಬೇಕು, ಪರಿಹಾರ ಮಾಡಬೇಕು, ಅವರ ಕಣ್ಣೀರನ್ನ ಒರೆಸಬೇಕು, ಅವ್ರ ಜೀವನವನ್ನ ಶ್ರೇಷ್ಠ ಮಾಡಬೇಕು ಹೇಳುವಂತ ಮನೋಸ್ಥಿತಿಯನ್ನು ನಾವೇನ್ ಮಾಡ್ಬೇಕಾಗತ್ತೆ, ನಮ್ಮ ಮನಸ್ಸಿನಲ್ಲಿ ತಂದ್ಕೊಳ್ಬೇಕಾಗ್ತದೆ. ನೆಕ್ಸ್ಟ್ ಬಾಬಾ ಸ್ವಭಾವ ಪರಿವರ್ತನ. ಏನ್ ಹೇಳಿ, ಸ್ವಭಾವ ಸ್ವಭಾವ ಅಂದ್ರೇನು? ಸ್ವ ಅಂದ್ರೆ ಯಾರು, ಆತ್ಮ. ಅದರ ಭಾವ ಅಂತಂದ್ರೇನು? ಒಂದು ಸ್ವಭಾವ ತನ್ನ ಪ್ರತಿ, ಇನ್ನೊಂದು ಸ್ವಭಾವ ಇತರರ ಪ್ರತಿ, ಎರಡಿರ್ತದೆ. ಒಂದ್ಯಾವುದು ಸ್ವಭಾವ ಸ್ವಯಂನ ಪ್ರತಿ, ಎರಡನೇದು ಸ್ವಭಾವ ಪರರ ಪ್ರತಿ. ಓಕೆ, ಸ್ವಭಾವ ನನ್ನ ಪ್ರತಿ ಏನು, ನಾನು ಶರೀರದ ವಸ್ತು ವೈಭವ ಅದೆಲ್ಲ ಒಂದು ಸ್ವಭಾವ. ನಿರಾಕಾರ ಸಪ್ತಗುಣಗಳನ್ನ ವಿಶ್ವದ ಪ್ರತಿ ಕೊಡೋದು ಅದು ಸ್ವಭಾವ, ಅದು ಇನ್ನೊಂದು ನಿರಾಕಾರ. ಸ್ವಭಾವ ಅಂತಂದ್ರೆ ನನ್ನ ಪ್ರತಿ. ಮೊದ್ಲೇನಿತ್ತು, ನಮ್ಮಲ್ಲಿ ಶರೀರಕ್ಕೆ ಸಂಬಂಧಪಟ್ಟಂತ ವಸ್ತುಗಳನ್ನ ಸ್ಟಾಕ್ ಮಾಡ್ಕೊಳ್ಬೇಕು, ಶರೀರಕ್ಕೆ ಚೆನ್ನಾಗಿ ತಿನ್ನಿಸ್ಬೇಕು, ಕಣ್ಣಿಗೆ ಚೆನ್ನಾಗಿ ಪ್ಲೇಸ್ಗಳನ್ನ ತೋರಿಸ್ಬೇಕು, ಕಿವಿಗೆ ಒಳ್ಳೊಳ್ಳೆ ಹಾಡುಗಳನ್ನ ಕೇಳಿಸ್ಬೇಕು, ಶರೀರದ ಮೇಲೆ ಒಳ್ಳೊಳ್ಳೆ ಬಟ್ಟೆ ಹಾಕೊಳ್ಬೇಕು, ಶರೀರವನ್ನು ಒಳ್ಳೆ ಬಿಲ್ಡಿಂಗ್ ಅಲ್ಲಿ ಇರಿಸ್ಬೇಕು, ಒಳ್ಳೆ ಕಾರಲ್ಲಿ ಓಡಾಡಿಸ್ಬೇಕು ಹೇಳುವಂಥದ್ದು ಈ ಭಾವ. ಯಾಕಂದ್ರೆ ಶರೀರ ನಾನು ಅಂತ ತಿಳ್ಕೊಂಡಿದ್ದಲ್ಲ, ಇದ್ರ ಕಡೆಗೆ ಹೆಚ್ಚಿನ ಸಮಯವನ್ನ, ಸಂಕಲ್ಪವನ್ನ, ಕರ್ಮವನ್ನ ನಾನೇನ್ ಮಾಡ್ತಿದ್ದೆ, ಈಗ ಸ್ವಭಾವ ಏನ್ ಮಾಡ್ಬೇಕು ಅಂತಂದ್ರೆ ಶಾಂತಿ, ಸುಖ, ಸಂತೋಷ, ಆನಂದ ಅಂದ್ರೆ ಆತ್ಮಕ್ಕೆ ಏನು ಬೇಕು ಅದ್ರ ಕಡೆಗೆ ನಾನೇನ್ ಮಾಡ್ಬೇಕಾಗ್ತದೆ, ಕೊಡೋದ ಕಡೆಗೆ ಹೆಚ್ಚಿನ ಗಮನ. ಹಾಗಾದ್ರೆ ಸಂಪೂರ್ಣವಾಗಿ ಆತ್ಮವು ಕೊಡ್ತಾ ಹೋದ್ರು ಕೂಡ ಆಗೋದಿಲ್ಲ, ದಿನದಲ್ಲಿ ಶರೀರನೂ ಕೂಡ ಬೇಕಾಗ್ತದೆ. ಶರೀರಕ್ಕೆ ಎಷ್ಟು ಬೇಕೋ ಅಷ್ಟು ಕೊಡೋಣ, ಅದ್ ಹೆಚ್ಚಿನ ಸಮಯ ಯಾವ್ದು ಕೊಡೋಣ, ಆತ್ಮ. ಮೊದ್ಲೇನ್ ಮಾಡ್ತಿದ್ವಿ, ಶರೀರನೂ ನೆಗ್ಲೆನ್ಸ್, ಆತ್ಮನೂ ನೆಗ್ಲಿಜೆನ್ಸ್, ಬರೀ ಧನ 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 ಧನದ ಕಡೆಗೆ ಏನ್ ಮಾಡ್ತಿದ್ವಿ, ಗಮನ ಕೊಡೋದು. ಅಥವಾ ಕೆಲವರು ಊಟ ತಿಂಡಿ ತಿಂತಾನೆ ಇರೋದು, ಡೆಕೋರೇಷನ್ ಮಾಡ್ಕೊಳ್ತಾನೆ ಇರೋದು, ಇದ್ರ ಕಡೆಗೆ ಏನ್ ಮಾಡ್ತಿದ್ವಿ, ಗಮನವನ್ನ ಕೊಡ್ತಾ ಇದ್ವಿ. ಸ್ವಭಾವ ಜೊತೆಗೆ ನಮ್ಮ ಮನೆಯವ್ರಿಗೆ ಬಂದವರಿಗೆಲ್ಲ, ಅಯ್ಯೋ ಅಪರೂಪಕ್ಕೆ ಬಂದಿದಾರಲ್ವಾ, ಚಿಕನ್ ಮಾಡ್ಲೋ, ಮಟನ್ ಮಾಡ್ಲೋ, ರೊಟ್ಟಿ ಮಾಡ್ಲೋ, ಅಥವಾ ಗೋಬಿ ಮಂಚೂರಿ ಮಾಡ್ಲೋ, ಅಥವಾ ಪಾಲಕ್ ಪನ್ನೀರ್ ಮಾಡ್ಲೋ, ಅಥವಾ ಮನೇಲಿ ತಿನ್ನೋಣವೋ, ಅಥವಾ ಹೋಟೆಲಿಗೆ ಹೋಗೋಣವೋ, ಅಪರೂಪಕ್ಕೆ ನಿಮ್ ಲೆಕ್ಕದಲ್ಲಿ ನಮಗೂ ಕೂಡ ಸಿಗ್ತದಲ್ವಾ. ಏನಿತ್ತು, ಶಾರೀರಿಕವಾಗಿ ಕೊಡುವಂತ ಒಂದು ಉದ್ದೇಶವನ್ನ ಮನಸ್ಸಿನಲ್ಲಿ ಇಟ್ಕೊಂಡಿದ್ವಿ ಅಲ್ವಾ. ಈಗೇನ್ ಮಾಡ್ಬೇಕು, ನಿಮ್ಮ ಮನೆ ಯಾವ ಆತ್ಮಗಳು ಬಂದ್ರು ಕೂಡ ಓಕೆ, ನೆಕ್ಸ್ಟ್ ನಮ್ಮ ಯೋಚನೆ ಹೆಂಗ್ ಚೇಂಜ್ ಆಯ್ತು ಗೊತ್ತಾ, ನಮ್ಮ ಮನೆಗೆ ಯಾರಾದ್ರೂ ಬಂದಿದ್ರೆ ಅವರಿಗೆ ಬಾಬನ ಸಂದೇಶ ಕೊಡ್ಬೇಕು, ಪಾಂಪ್ಲೆಟ್ಸ್ ಕೊಡ್ಬೇಕು, ಸ್ಟಿಕರ್ ಕೊಡ್ಬೇಕು ಹೇಳುವಂಥದ್ದು ಏನಾಯ್ತು,
ಮನಸ್ಥಿತಿ ಚೇಂಜ್ ಆಯ್ತು. ಈಗೇನ್ ಮಾಡ್ಬೇಕು? ನಿರಾಕಾರ ರೂಪದಲ್ಲಿ ಶಕ್ತಿಗಳನ್ನ ಡೈರೆಕ್ಟ್ ಆಗಿ ಪರಮಾತ್ಮನ ಶಕ್ತಿಗಳನ್ನ ಅವರಿಗೆ ಕೊಡಬೇಕು ಅಂತಂದ್ರೆ ನಿಮ್ಮ ಮನೇಲಿ ಅಷ್ಟು ಸ್ಟಾಕ್ ಇರ್ಬೇಕಲ್ಲ. ಹೌದು. ಇದ್ದಾಗ ತಾನು ನೀವು ಬೇರೆ ಕೊಡ್ಲಿಕ್ಕೆ ಸಾಧ್ಯ ಆಗತ್ತೆ. ಹೌದು. ಅವಾಗ ಅವ್ರು ಬರ್ತಾ ಇದ್ದಾರೆ ಅಂತಂದ್ಮೇಲೆ ಅದಕ್ಕೆ ತಕ್ಕ ಹಾಗೆ ನೀವೇನಾಗ್ಬೇಕಾಗ್ತದೆ? ರೆಡಿ ಆಗ್ಬೇಕಾಗತ್ತೆ. ಈಗ ಬಾಬನ ಪ್ರಶ್ನೆ, ಈ ಸ್ವಭಾವ ಸಂಸ್ಕಾರವನ್ನು ಯಾಕೆ ಪರಿವರ್ತನೆ ಮಾಡ್ಕೊಳ್ಬೇಕು ಆತ್ಮೀಯರೇ? ತಂದೆಯನ್ನ ಪ್ರತ್ಯಕ್ಷತೆ ಮಾಡ್ಬೇಕಲ್ಲ. ಮುಂದಿನ ತಿಂಗಳ 15ನೇ ತಾರೀಕಿಗೆ ನಿಮ್ಮ ಮಗಳ ಮದುವೆ ಅಂತಂದ್ರೆ ಏನಾಗ್ತದೆ? ಎಲ್ಲ ತಯಾರಿ ಮಾಡ್ಬೇಕು ಅಂತಂದ್ರೆ 1,000 ಜನ ಬರ್ತಾರೆ. 1,000 ಜನರಿಗೆ ಬೇಕಾಗಿರುವಂತ ಊಟ, ತಿಂಡಿ, ಉಪಚಾರ, ಹಾಲು, ಜ್ಯೂಸು, ಉಡುಗೊರೆ ಎಲ್ಲರೂ ವ್ಯವಸ್ಥೆ ಮಾಡ್ಬೇಕೋ ಬೇಡವೋ? ಮಾಡ್ಬೇಕು. ಅದ ತಯಾರಿ ಯಾವಾಗಿಂದ ಸ್ಟಾರ್ಟ್ ಆಗ್ತದೆ? 3 ತಿಂಗಳು. 3 ತಿಂಗಳಿಂದಾನ? ಹಾಗಿದ್ರೆ ಮದುವೆ ದಿನ ಎಷ್ಟು ಖರ್ಚಾಗ್ತದೆ? ಅವ್ರವ್ರ ಬಜೆಟ್. ಮದುವೆ ದಿನ ಎಷ್ಟು ಖರ್ಚಾಗ್ತದೆ ಹೇಳಿ? ಬೆಂಗಳೂರು ಲೆಕ್ಕದಲ್ಲಿ ಹೇಳಿ, ಎಷ್ಟು ಖರ್ಚಾಗ್ತದೆ? ಅವ್ರವ್ರ ಬಜೆಟ್. 10 ಲಕ್ಷ. 10 ಲಕ್ಷ. ಸರಿ, 10 ಲಕ್ಷ ರೂಪಾಯಿ 3 ತಿಂಗಳ ಸಂಪಾದನೆ ಮಾಡ್ಬೋದಾ ನೀವು? ಇಲ್ಲ, ಮಾಡಿಟ್ಕೊಂಡಿರ್ಬೇಕು. ಅಂದ್ಮೇಲೆ ಎಷ್ಟು ವರ್ಷದ ಮೊದಲಿನ ತಯಾರಿ ನಡೆದಿದೆ ನಿಮ್ದು? ಯೋಚನೆ ಮಾಡಿ ನೋಡೋಣ. 10 ವರ್ಷದಿಂದ ಮಾಡ್ಬೇಕು. 6 ವರ್ಷಗಳಿಂದ. ಆ ಮಗು ಹುಟ್ಟೋಕ್ಕಿಂತ ಮೊದಲಿಂದಾನೆ ಯೋಚನೆ ಮಾಡಬೇಕಾದ್ರೆ. ಹೌದು. ಆ ಮಗು ಹುಟ್ಟೋಕ್ಕಿಂತ ಮೊದಲನೇ ನೀವು ಸಂಪಾದನೆ ಮಾಡಿರ್ತಿಲ್ಲ, ಉಳಿತಾಯ ಮಾಡಿರ್ತಿಲ್ಲ, ಆ ಹಣದಿಂದ ಆ ಮಗಳಿಗೆ ಬಂಗಾರ, ಬಟ್ಟೆ, ಬಂದೂರಿಗೆಲ್ಲ ವ್ಯವಸ್ಥೆ ಮಾಡ್ಬೇಕು ಅಂದ್ರೆ ಎಷ್ಟು ದಿನ ಮೊದಲು ನೀವೇನ್ ಮಾಡ್ಬೇಕು? ಸಂಪಾದನೆಯನ್ನ ಮಾಡ್ಬಿಟ್ಟು ಉಳಿತಾಯವನ್ನು ಮಾಡಿದಾಗ ಆ ಒಂದು ದಿನ 1,000 ಜನರಿಗೆ ಬಂದಿರುವಂತ ಬೇರೆ ಬೇರೆ ಜನರಿಗೆ ಸ್ಥೂಲವಾಗಿರೋದನ್ನು ಕೊಡಲಿಕ್ಕೆ ನೀವು ಸಾಧ್ಯ. ಒಂದು ವೇಳೆ ನಿಮ್ಮ ಹತ್ರ ಇಲ್ಲ ಅಂತಂದ್ರೆ ನೀವು ಸಾಲ ಮಾಡ್ಬೇಕಾಗತ್ತಲ್ವಾ? ಇನ್ನು ಟೆನ್ಷನ್, ಚಿಂತೆ ಜಾಸ್ತಿ ಆಗತ್ತಲ್ವಾ? ಹಾಗಿದೆ ಈ ಲೌಕಿಕ ಪ್ರಪಂಚಕ್ಕೆ ಬಂದ ತಕ್ಷಣದಲ್ಲಿ ಸಂಪಾದನೆ ಮಾಡಿ ಶುರು ಮಾಡಿದ ತಕ್ಷಣ ನಿಮ್ಗೆ ಯೋಚನೆ ಇರ್ತದಲ್ಲ, ಮುಂದೆ ಮದುವೆ ಆಗ್ತೀವಿ, ಮಕ್ಕಳಾಗ್ತೀವಿ, ಮಕ್ಕಳ ಶಿಕ್ಷಣಕ್ಕೆ ಬೇಕು. ಇವತ್ತು ನಾವು ನೋಡ್ತಿದ್ದೀವಿ ಆದ್ಮೇಲೆ, ನಿನ್ನೆ ಒಂದು ಫೋನ್ ಬಂದಿತ್ತು, ನಮ್ಮ ಚಿಕ್ಕಮ್ಮನ ಸೊಸೆದು. ಒಬ್ಬ ಮಗ ಇಂಜಿನಿಯರಿಂಗು, ಇನ್ನೊಬ್ಬನ ಮಗ ಮೆಡಿಕಲ್ ಹೋಗ್ಬೇಕು ಅಂತ ಈ ವರ್ಷ ಟ್ರೈ ಮಾಡ್ತಿದ್ದಾರೆ. ಮೆಡಿಕಲ್ ಅಲ್ಲಿ ಅಷ್ಟು ಮಾರ್ಕ್ಸ್ ತಗೊಂಡಿಲ್ವಂತೆ. ಇವಾಗ 4 ವರ್ಷ ಮೆಡಿಕಲ್ ಮಾಡ್ಬೇಕಂತಂದ್ರೆ 1.25 ಕೋಟಿ ಬೇಕಂತ. ಎಷ್ಟು ಕೋಟಿ? 1.25 ಕೋಟಿ. ಸರಿ. ಆ ಮಗುವಿನ ತಂದೆ ದುಬೈನಲ್ಲಿದ್ದಾರೆ. ಎಲ್ಲಿದ್ದಾರೆ? ದುಬೈ. ಲಕ್ಷಗಟ್ಟಲೆ ಸಂಪಾದನೆ ಮಾಡ್ತಿದ್ದಾರೆ. ಸರಿನಾ? ವಿಪರೀತ ಬೆನ್ನು ನೋವಿದೆ, ಹಣ ಇದೆ ಅವ್ರ ಹತ್ರ. ಓಕೆನಾ? ತಂದೆ ತಾಯಿ ಇಲ್ಲ, ತಂದೆ ಆರೋಗ್ಯ ಸರಿ ಇಲ್ಲ ಅಂತ ಅವ್ರ ಪತ್ನಿಯನ್ನ, ಮಕ್ಕಳನ್ನ ಇಲ್ಲೇ ಇಟ್ಟಿದ್ದಾರೆ. ಒಬ್ಬ ಮಗ ಬೆಂಗಳೂರಿನಲ್ಲಿ ಇಂಜಿನಿಯರಿಂಗ್ ಮಾಡ್ತಿದ್ದಾನೆ ಅಲ್ವಾ? ನಾವು ಚಿಕ್ಕವರಿದ್ದಾಗ ನಮ್ಗೆ ಏನ್ ಅನಿಸ್ತಿತ್ತು ಗೊತ್ತಾ ಆದ್ಮೇಲೆ? ಇವ್ರು ದುಬೈಗೆ ಹೋದಲ್ಲ, ಇಷ್ಟು ಲಕ್ಷಾಂತರ ಗಟ್ಟಲೆ ಸಂಪಾದನೆ ಮಾಡ್ತಿದ್ದಾರೆ, ಇವ್ರು ಆರಾಮಾಗಿರ್ತಾರೆ ಅಂತ ನಾವೇನ್ ಮಾಡಿದ್ವಿ? ತಿಳ್ಕೊಂಡಿದ್ವಿ. ಇವಾಗ ಗೊತ್ತಾಗ್ತಾ ಇದೆ, ಅವಾಗ ಸಂಪಾದನೆ ಮಾಡಿದ್ದು ಒಂದು ಮಗು 1.25 ಕೋಟಿ ಕೊಡಬೇಕು ಅಂತಂದ್ರೆ ಆ ಒಂದು ನಮ್ಮ ಚಿಕ್ಕಮ್ಮನ ಸೊಸೆ ಬಾಯಲ್ಲಿ ಏನ್ ಬಂತು ಗೊತ್ತಾ? ನಾವಿವ್ರಿಗೆ 1.25 ಕೋಟಿ ಕೊಟ್ರೆ ಕಿವಿಗೂ ಹಾಕುವಂಗಿಲ್ಲ, ಕುತ್ತಿಗೆಗೂ ಹಾಕಂಗಿಲ್ಲ ಅಂತ. ಅಂದೇನರ್ಥ? ಅಷ್ಟೇ ಸಾಲ ಅಲ್ಲ, ಇವರು ತಂದ ಪತಿಯ ಹಣದಿಂದ ಒಳ್ಳೆ ಬಂಗಾರ ಮಾಡಿ ಇಟ್ಕೊಂಡ್ಬಿಟ್ಟಿದ್ದಾರೆ. ನೀವು ಮಗನಿಗೆ ಶಿಕ್ಷಣ ಕೊಡ್ಬೇಕು ಅಂದ್ರೆ ಕಿವಿಗೆ ರೋಲ್ಡ್ ಗೋಲ್ಡ್ ಹಾಕೊಳ್ಬೇಕಲ್ಲ. ಇದನ್ನೇನ್ ಮಾಡ್ಬೇಕು? ಸೇಲ್ ಮಾಡ್ಲೇಬೇಕು ತಾನೆ. ಮೈ ಮೇಲೆ ಇರುವಂತದ್ದು ಕರಿಮನೆ ಬಿಟ್ಟೆ ಬೇರೆದೆಲ್ಲ ಏನು ಮಾಡ್ಬೇಕಾಯ್ತು? ತ್ಯಾಗ ಮಾಡ್ಬೇಕಾಯ್ತು ತಾನೆ. ಆವಾಗ ಆ ಪತಿ ತಾನು ಮಾಡಿರುವಂತ ಸಂಪಾದನೆ ಎಲ್ಲ ಮಗನಿಗೆ ಕೊಡಬೇಕು. ಇಲ್ಲಿ ತಾಯಿ ತನ್ನ ಮೈ ಮೇಲಿರುವಂತ ಎಲ್ಲಾ ಬಂಗಾರವನ್ನ ಮಗನ ಶಿಕ್ಷಣಕ್ಕೋಸ್ಕರ ಕೊಡಬೇಕು ಅಂತಂದ್ರೆ ಖುಷಿಯಿಂದ ಕೊಡ್ತಾರೋ ಬೇಜಾರಿಂದ ಕೊಡ್ತಾರೋ? ಓಕೆ. ಎಲ್ಲಾ ಹಣವನ್ನ ಮಗನಿಗೋಸ್ಕರ ಕೊಟ್ಬಿಟ್ರೆ ಮಗ ದೊಡ್ಡವನಾದ್ಮೇಲೆ ಎಲ್ಲ ಅಪ್ಪ ಅಮ್ಮನ ನೋಡ್ಕೊಳ್ತಾರ? ಗ್ಯಾರಂಟಿ ಇಲ್ಲ. ಹಾಗಿದ್ರೆ ಅವರ ಇವತ್ತು ಮನೋಸ್ಥಿತಿ ಹೆಂಗಿರ್ಬೋದು ಯೋಚನೆ ಮಾಡಿ ನೋಡೋಣ. ಇವತ್ತು ಎಲ್ಲರ ಮನೇಲೂ ಇದೇ ತಾನೇ ಕಥೆಗಳಿರೋದು. ಇದೊಂದು ಉದಾಹರಣೆ ಅಷ್ಟೇ. ನಾನು ಎಷ್ಟು ಥ್ಯಾಂಕ್ಸ್ ಹೇಳಿದೆ ಅಂತಂದ್ರೆ ಯಾಕೆ ಹೇಳಿ? ಮದುವೆ ಇಲ್ಲ,
ಮದುವೆ ಮದುವೆನೂ ಇಲ್ಲ, ಮಕ್ಕಳೂ ಇಲ್ಲ, ಅವ್ರಿಗೆ ಶಿಕ್ಷಣ ಅಂತಾನೂ ಇಲ್ಲ, ಏನೂ ಇಲ್ಲ. ನಮಗೂ ಮದುವೆ ಇಲ್ಲ, ಮಕ್ಕಳಿಗೆ ಮದುವೆ ಮಾಡ್ಬೇಕಂತ ಚಿಂತೆ ಇಲ್ಲ. ಅವರಿಗೋಸ್ಕರ ಉಳಿತಾಯ ಮಾಡಿಡಬೇಕು, ನೆಂಟರು ಬರ್ತಾರೆ 1,000 ಜನ, ಏನೂ ಇಲ್ವಲ್ಲ. ಹೌದು ಇದೆಯಾ ಇಲ್ವೋ? ಇಲ್ಲ ಹೌದಾ? ಆದ್ರೆ ಇನ್ನೊಂದು ಚಿಂತೆ ಇದೆ. ಏನಿದೆ? ಅಮ್ಮನ ಮುಂದೆ ನಮ್ಮ ಎದುರುಗಡೆಗೆ ಲಕ್ಷಾಂತರ ಜನ ಬರ್ತಾರೆ. ಅವ್ರಿಗೆ ಏನ್ ಕೊಡ್ಬೇಕು? ಭಗವಂತನ ಶಾಂತಿ, ಸುಖ, ಸಂತೋಷ, ಆನಂದ, ನೆಮ್ಮದಿ ಇದನ್ನ ಕೊಡಬೇಕು. ಇದಿರ್ಬೇಕು ತಾನೆ? ಹೌದು ನಾ ಬೆಳೆದ ಇದನ್ನ ಇವಾಗ ಚೇಂಜ್ ಮಾಡಿ. ಅರ್ಥ ಆಯ್ತಾ ಇವಾಗ ಏನು ಅಂತ? ನಿಮ್ಮ ಕುಟುಂಬ, ನಿಮ್ಮ ಜವಾಬ್ದಾರಿಯನ್ನು ಅದಕ್ಕೆ ತಕ್ಕಾಗಿ ನೀವೇನು ಸಂಸ್ಕಾರವನ್ನ ಮಾಡ್ಕೊಂಡಿದ್ರು, ಈಗ ನಿಮ್ಮ ಸ್ವಭಾವವನ್ನ, ಸಂಸ್ಕಾರವನ್ನ ಚೇಂಜ್ ಮಾಡಿ. ಯಾಕಂದ್ರೆ ಸ್ವಲ್ಪ ಸಮಯದಲ್ಲೇ ನಿಮ್ಮ ಎದುರುಗಡೆಗೆ ಭಗವಂತನ ಶಕ್ತಿಯನ್ನ ಕೇಳ್ಕೊಂಡು ಎಷ್ಟು ಜನ ಬರ್ತಾರೆ? ಲಕ್ಷಾಂತರ ಕೋಟಿ ಲಕ್ಷ ಕೋಟಿ ಜನ ನಿಮ್ಮ ಎದುರುಗಡೆಗೆ ಬರ್ತಾರೆ ಅಂತಂದ್ರೆ ಅಷ್ಟು ಕೊಡಲಿಕ್ಕೆ ನಿಮ್ಮ ಹತ್ರ ಸ್ಟಾಕ್ ಇರ್ಬೇಕು ಇರ್ಬೇಕು. ಈಗ ನಿಮ್ಮ ಹತ್ರ ಚೆಕ್ ಮಾಡ್ಕೊಳ್ಳಿ. ಇನ್ನೂ ಬೇಡ್ತಾ ಇದ್ದೀರಾ, ಕೂಗ್ತಾ ಇದ್ದೀರಾ, ಬೊಬ್ಬೆ ಹೊಡಿತಾ ಇದ್ದೀರಾ, ಸಂಪಾದನೆ ಮಾಡ್ತಾ ಇದ್ದೀರಾ, ಅಥವಾ ಸಂಪಾದನೆ ಸ್ಟಾಕ್ ಅನ್ನ ಇಟ್ಕೊಂಡಿದ್ದೀರಾ, ಅಥವಾ ಆ ಸಮಯದಲ್ಲಿ ಅವರು ಬಂದಾಗ ಹೇಗೆ ಮನಸ್ಸಿನಿಂದ ನಾನು ಕೊಡಬೇಕು ಅಂತ ಮಾನಸಿಕ ಸ್ಥಿತಿ ಸ್ವರೂಪದಲ್ಲಿ ನೀವೇನಾಗಿದ್ದೀರಿ, ಸ್ಥಿತರಾಗಿದ್ದೀರಾ ಅಂತ ನೀವೇನ್ ಮಾಡ್ಕೊಳ್ಳಿ, ಚೆಕ್ ಮಾಡಿ ಲೆಕ್ಕ ಮಾಡ್ಕೊಳ್ಳಿ. ಒಂದ್ಸಲ ನಾವು ನಮ್ಮ ಮನೆಗಳಲ್ಲಿ ಈಶ್ವರಿ ಕಾರ್ಯವನ್ನು ಮಾಡಿದಾಗ ನಮ್ಗೇನ್ ಅನ್ಸುತ್ತೆ? ಪುನಃ 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 ಮಾಡಬೇಕು ಅಂತ ಅನ್ಸತ್ತೆ ಅಲ್ವಾ? ಈಗ ಹೆಚ್ಚಿನ ಮಕ್ಕಳು, ಬಾಬನ ಮಕ್ಕಳು ಏನ್ ಮಾಡ್ತಾರೆ ಗೊತ್ತಾ? ಎಲ್ಲಿ ಸ್ವಲ್ಪ ಚೇಂಜ್ ಆಗಿದ್ದಾರೆ ಇವಾಗ. ಯಾವ ರೀತಿ ಚೇಂಜ್ ಆಗಿದ್ದಾರೆ? ಸ್ವಲ್ಪ ಚೇಂಜ್ ಆಗಿದೆ. ಬಾಬಾ ಹೇಳಿರುವಂತ ರೀತಿ ಚೇಂಜ್ ಆಗಿಲ್ಲ, ಸ್ವಲ್ಪ ಇಂಪ್ರೂವ್ಮೆಂಟ್ಸ್ ಆಗಿದೆ. ಯಾವ ರೀತಿ? ಹೊರಗಡೆ ಸ್ವಾರ್ಥದ ತಿನ್ನೋದು ಬದಲು ಆ ಸ್ವಾರ್ಥದ ಬದಲು ನಿಸ್ವಾರ್ಥವಾಗಿ ಮಾಡೋದು. ನಿಸ್ವಾರ್ಥ ಇನ್ನು ಬಂದಿಲ್ಲ, ಇನ್ನು ಬರೋದಲ್ಲಿದೆ. ಎಲ್ಲಿವರೆಗೆ ಆಗಿದ್ದಾರೆ ಅಂತಂದ್ರೆ, ಮೊದಲು ಬರ್ತ್ಡೇ ಪಾರ್ಟಿ ಇದ್ರೆ ಏನ್ ಮಾಡ್ತಿದ್ರು? ಲೌಕಿಕ ರೂಪದಲ್ಲಿ ಕೇಕ್ ಅನ್ನ ತಂದ್ಬಿಟ್ಟು ಏನ್ ಮಾಡ್ತಿದ್ರು? ಕಟ್ ಅವ್ರ ಮಾಡಿ ಕುಟುಂಬದವರಷ್ಟೇ ಏನ್ ಮಾಡ್ತಾ ಇದ್ರು? ಪಾರ್ಟಿಯನ್ನು ಸೆಲೆಬ್ರೇಷನ್ ಮಾಡ್ತಿದ್ರು. ಮನೇಲಿ ಕೇಕ್ ತರೋದು, ಹೋಟೆಲಿಗೆ ಹೋಗೋದು, ತಿಂಡಿ ತಿನ್ನೋದು ಮಾಡ್ತಿದ್ರು. ಈಗ ಸ್ವಲ್ಪ ಏನ್ ಚೇಂಜ್ ಆಗಿದೆ ಅಂತಂದ್ರೆ, ಬಾಬನ ಮನೇಲಿ ಆಚರಣೆ ಮಾಡೋಣ. ಏನ್ ಮಾಡೋಣ? ಬಾಬಾ ಮನೆಯಲ್ಲಿ ಆಚರಣೆ ಮಾಡಿ ಕೇಕ್ ಮಾಡಿ, ಚಟ್ಟಂಬಡೆ ಮಾಡಿ, ಜಿಲೇಬಿ ಮಾಡಿ, ಪುರಿ ಮಾಡಿ, ಎಷ್ಟು ದುಡ್ಡು ಆಗತ್ತೆ ಅಂತ ಹೇಳಿ ಅಂತ ಬಿಟ್ಟು ಏನ್ ಮಾಡ್ತಾರೆ? ಬಾಬನ ಮನೇಲಿ ಕರ್ಕೊಂಡು ಹೋಗ್ಬಿಟ್ಟು ಬ್ರಹ್ಮ ಭೋಜನ ಅಥವಾ ಗುರುವಾರದ ಭೋಜನ ಮಾಡಿಬಿಟ್ಟು ಬಾಬನ ಮನೆಯಲ್ಲಿ ಬಾಬನ ಮಕ್ಕಳ ಜೊತೆಗೆ ಲೌಕಿಕ ಪರಿವಾರದವ್ರನ್ನೂ ಕರ್ಕೊಂಡು ಹೋಗ್ಬಿಟ್ಟು ಸೆಲೆಬ್ರೇಷನ್ ಮಾಡುವಂತ ಹಂತಕ್ಕೆ ಏನ್ ಮಾಡ್ತಾರೆ ಇವತ್ತು ಮಕ್ಕಳು? ಮಜಾ ಏನ್ ಗೊತ್ತಾ? ಈ ಲೌಕಿಕ ಪರಿವಾರದವ್ರು ಹೋಗ್ತಾರೆ ಅಲ್ಲ, ಬಾಬನ ಮಕ್ಕಳಲ್ಲ, ಬೇರೆಯವ್ರ ಬಗ್ಗೆ ನಾನು ಹೇಳ್ತಾ ಇರೋದು. ಹೋಟೆಲಿಗೆ ಹೋಗ್ಬಿಟ್ಟು ಬೇಕಾದ್ರೆ ಒಂದ್ 5 ಜನ ಹೋಗ್ಬಿಟ್ಟು 10,000 ರೂಪಾಯಿ ಬಿಲ್ ಮಾಡ್ಕೊಂಡು ಬರ್ತಾರೆ. ಅದ್ರ ಬಾಬನ ಮನೆಗೆ 100 ಜನರಿಗೆ 10,000 ರೂಪಾಯಿ ಕೊಡ್ಬೇಕು. ಅಯ್ಯೋ ಇಷ್ಟೆಲ್ಲ ಕೊಡ್ಬೇಕಾ ಅಂತ ಹೇಳ್ತಾರ, ಕೇಳಲ್ವಾ? ಹೇಳ್ತಾರೆ. ಮದುವೆ ಮನೇಲಿ ಬೇಕಾದ್ರೆ 200-300 ಜನರಿಗೆ ಲಕ್ಷಾಂತರ ಗಟ್ಟಲೆ ಪೇಮೆಂಟ್ ಮಾಡ್ತಾರೆ. ಒಂದೊಂದು ಊಟಕ್ಕೆ 400-500-1,000 ರೂಪಾಯಿ ಅಲ್ವಾ? ಬೆಂಗಳೂರಿನಲ್ಲಿ ಇದೆಯಲ್ವ ಅಷ್ಟು ರೇಟು? ಇದೆ ಇದೆ. ಇಲ್ಲಿ ಬಾಬನ ಮನೆಗೆ ಮಾತ್ರ ಅಯ್ಯೋ 100 ಜನಕ್ಕೆ 10,000 ರೂಪಾಯಿ ಕೊಡ್ಬೇಕಾ ಅಂತ ಕೇಳ್ತಾರೆ. ಆ ಭಾವದಲ್ಲಿ ನೀವು ಸೇವೆ ಮಾಡಿದ್ರೆ ಸೇವೆ ಫಲ ಸಿಗ್ತದಾ? ಇಲ್ಲ. ಈಗ ಅದ್ರ ಜೊತೆ ಹೊಟ್ಟೆ ತುಂಬಾನು ಕೊಡ್ಬೇಕಂತೆ, ಇವ್ರಿಗೆ ಮನೆಗೂ ತಗೊಂಡೋಗ್ಬೇಕಂತೆ, ಎರಡೆರಡು ವೆರೈಟಿ ಸ್ವೀಟು ಕೂಡ ಮಾಡ್ಬೇಕಂತೆ, ಉಡುಗೊರೆನೂ ಕೊಡ್ಬೇಕಂತೆ. ಏನ್ ಮಾಡೋದು ಹೇಳಿ? ಕೇಕು ಕಟ್ ಮಾಡ್ಬೇಕು. ಡಿಮಾಂಡ್ಗಳು ನೋಡಿ ಎಷ್ಟು. ಹಾಗಾದ್ರೆ ಈ ಭಾವದಿಂದ ನೀವು ಸೇವೆ ಮಾಡಿದ್ರೆ ಆ ಸೇವೆ ಫಲ ಸಿಗ್ತದೋ ಸಿಗಲ್ವೋ? ಸಿಗಲ್ಲ. ಆಮೇಲೆ ಏನ್ ಹೇಳೋದು? ಅಯ್ಯೋ ನಾವು ಈಶ್ವರಿ ಸೇವೆಯನ್ನ ಮಾಡಿದ್ವಪ್ಪ. ಸರಿ, ಈಶ್ವರಿ ಸೇವೆ ಮಾಡಿದಾಗ ನಿಮ್ಮಲ್ಲಿರುವಂತ ಆಹಾರ ಎಲ್ಲ ತಿನ್ಕೊಂಡು ಹೋಗ್ಬಿಟ್ಟು ಅಲ್ಲಿ ಮರುದಿನ ಆರೋಗ್ಯ ಹಾಳಾಗಿರ್ತದ. ಅವ್ರು ಯಾಕೆ ಹೇಳಿ? ಇವತ್ತು ಎಲ್ಲಾ ಮಕ್ಕಳದು ಕೂಡ ಹೆಚ್ಚಿನ ರೂಪದಲ್ಲಿ ಒಬ್ಬರೇ ಗ್ಯಾಸ್ಟ್ರಿಕ್ ಇಲ್ಲ, ಶುಗರು, BP ಏನಾದ್ರು ಒಂದು ಇರ್ತದೆ ತಾನೆ, ಹೌದು ಕೊಲೆಸ್ಟ್ರಾಲ್ ಏನಾದ್ರು ಇರ್ತದೆ. ಈ ರೀತಿ ಆಹಾರ ತಿನ್ಕೊಂಡು ಹೋಗಿ ವಾರಗಟ್ಲೆ ಮೊದಲದಿಂದ ನಿಮಿತ್ತ ಟೀಚರ್ಗೆ ಆ ಹೋಳಿಗೆಗಳು ಬೋಂಡಗಳನ್ನೆಲ್ಲ ಮಾಡಿ 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 ಖುಷಿಯಿಂದ ಮಾಡ್ತಾರ? ಇಲ್ಲ. ಪುರ್ಸತ್ ಇದೆಯಾ? ಅವ್ರೇನ್ ಆರಾಮಾಗಿ ಕುಂತಿದಾರ? ಬಾಬನಿಗೋಸ್ಕರ ಮಾಡ್ತೀವಿ. ಬಾಬಾ ರಪ್ ಅಂತ ಒಂದು ಕೆನ್ನೆ ಹೊಡೆದು ಬಿಟ್ರು. ಯಾವಾಗ 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 ಪಾರ್ವತಕ್ಕವ್ರೆ? 1 ವಾರದ ಹಿಂದೆ. ನಿನ್ನ ಊಟ ಅಲ್ಲ, ನಿನ್ನ ಗುಲಾಬಿ ಹೂವಿನ ವಾಸನೆ ನನಗೆ ಬೇಡ ಅಂತಂದ್ರು. ಗುಲಾಬಿ ಹೂವು ನಾ ತಗೊಳಲ್ಲ, ಹೂವು ಕೂಡ ಬೇಡ ನನಗೆ. ಹೌದು ತಾನೆ?
ಹೌದು ಹೌದು ನೀನು ಕೊಟ್ಟಿರೋ ಹೂವು ನನಗೆ ಬೇಡ ಅಂದ್ಮೇಲೆ ನೀವು ಅಡಿಗೆ ಮಾಡಿರೋ ಸುವಾಸನೆ ಅವರಲ್ಲಿ ನೀನು ತಗೊಳ್ತಾರೆ. ತಗೊಳಲ್ಲ. ಇದು ಯಾವುದು ಕೂಡ ಪುರುಷಾರ್ಥದ ಸಿಂಪ್ಟಮ್ಸ್ ಅಲ್ಲ. ಅಲ್ಲ. ಇದ್ಯಾವುದು ಸಾಧನೆ ಅಲ್ಲ. ಓಕೆ, ಆ ಸಮಯದಲ್ಲಿ ಊಟ ತಿಂಡಿ ಬೇಕು ಮಾಡಿ, ಅದರಲ್ಲಿ ಏನು ತಪ್ಪಿಲ್ಲ. ಆದರೆ ವೆರೈಟಿ ಶರೀರಕ್ಕೆ ತಿನ್ನಿಸೋದು ಇದು ನಿಜವಾದಂತ ಸಾಧನೆಯಲ್ಲ. ಬಟ್ಟಿ ಫಾಲೋಡ್ ಬೈ ಬ್ರಹ್ಮ ಭೋಜನ. ಜನ ಯಾವ್ದಕ್ ಬರ್ತಾರೆ? ಬ್ರಹ್ಮ ಭೋಜನಕ್ಕೆ ಬರೋದು. ಬಟ್ಟಿಗೆ ಯಾರು ಇಲ್ಲ. ಬಟ್ಟಿಗೆ ಬಂದಾಗ ನಿಮಿತ್ತ ಟೀಚರ್ಸ್ ಅಡಿಗೆ ಮಾಡೋದ್ರಲ್ಲಿ ಬ್ಯುಸಿ ಆಗಿಬಿಟ್ಟಿರ್ತಾರೆ. ಅವ್ರು ತಪ್ಪಿಲ್ಲ, ಯಾಕಂದ್ರೆ ನೀವು ಇಷ್ಟು ಮಾಡ್ಬೇಕು ಅಂತ ಹೇಳಿ ಇಡ್ತೀರಲ್ವಾ ಹೌದು ಅಲ್ವಾ. ಎಲ್ಲರೂ 1 ಗಂಟೆಗೆ ಬಂದ್ಬಿಟ್ಟು ಬ್ರಹ್ಮ ಭೋಜನ ತಿನ್ಕೊಂಡ್ಬಿಟ್ಟು ಪ್ಯಾಕೆಟ್ ತುಂಬ್ಕೊಂಡು ಏನ್ ಮಾಡ್ತಾರೆ, ಮನೆ ಹೋಗ್ಬಿಟ್ಟು. ಆಮೇಲೆ ಏನ್ ಹೇಳೋದು, ಅಯ್ಯೋ ಅಣ್ಣವ್ರೆ 10 ವರ್ಷ ಆಯ್ತು 15 ವರ್ಷ ಆಯ್ತು ಏನಾದ್ರೂ ಮನೆಯಲ್ಲಿ ಚೇಂಜಸ್ಸೇ ಇಲ್ಲ. ಯಾಕಾಗ್ಬೇಕು? ಬಾಬಾ ಹೇಳ್ತಾ ಇರೋದೇನು, ನಾವ್ ಮಾಡ್ತಾ ಇರೋದು ಏನು? ಪರಿವರ್ತನೆ ಆಗ್ಬೇಕೋ ಬೇಡೋ? ಆಗ್ಬೇಕು. ನನ್ನ ಬಾಬಾ ಹೇಳ್ತಾರೆ, ಮೀರಾ ಬಾಬಾ ಅಂತ ಬಂದಿದೆ, ಬಾಬನ್ ಮೇಲೆ ಕಾರ್ಯಕ್ರಮ ಮಾಡಬೇಕು ಅಂತ ಬಂದಿದೆ, ಬಾಬನ್ ಮೇಲೆ ಬ್ರಾಹ್ಮಣರಿಗೆ ತಿನ್ನಿಸ್ಬೇಕು ಅಂತ ಬಂದಿದೆ. ಆದ್ರೆ ನಾನು ನಿರೀಕ್ಷೆ ಮಾಡಿರುವಷ್ಟು ಸಂಪೂರ್ಣವಾಗಿ ಆತ್ಮಕ್ಕೆ ಸಂಬಂಧಪಟ್ಟಂತ ಸ್ವಭಾವ ಸಂಸ್ಕಾರ ಇನ್ನು ಪರಿವರ್ತನೆ ಆಗಿಲ್ಲ. ಅದರ ಅವಶ್ಯಕತೆ ತುಂಬಾ ಇದೆ. ಓಕೆ, ಓಂ ಶಾಂತಿ. ಓಂ ಶಾಂತಿ. ಓಂ